ಮೊದಲನೇ ಸತ್ರ ಆರಂಭವಾಗ್ತಾ ಇದೆ. ಮೊದಲನೇ ಸತ್ರದಲ್ಲಿ ವ್ಯಾಸರಾಜರು ನಿರ್ಮಾಣ ಮಾಡಿರತಕ್ಕಂತಹ, ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಮುಖ್ಯ ಪ್ರಾಣದೇವರ ವಿಗ್ರಹಗಳ ಬಗ್ಗೆ ಹಾಗೂ ಅವರ ಕೃತಿಗಳಲ್ಲಿ ಮುಖ್ಯ ಪ್ರಾಣದೇವರ ಚಿಂತನೆ ಹೇಗಿದೆ ಎಂಬ ವಿಚಾರವಾಗಿ ಮೊದಲನೇ ಸತ್ರ ಆರಂಭವಾಗ್ತಾ ಇದೆ. ಇದನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥವರು ಬೆಂಗಳೂರಿನವರೇ ಆಗಿರ್ತಕ್ಕಂತಹ ಚರಣ್ ವಶಿಷ್ಠ ಅಂತ. ಇವರು ಹರಿದಾಸರ ಒಂದು ಹಿನ್ನೆಲೆಯ ಮನೆತನದಲ್ಲಿ ಬಂದವರು. ಲೌಕಿಕ ಹಾಗೂ ಶಾಸ್ತ್ರ ಅಭ್ಯಾಸವನ್ನು ಮಾಡಿ ಪ್ರಸಕ್ತ TBS ಕಳಿಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಅನೇಕ ಮಠಗಳಲ್ಲಿ ಪೂಜಾ ಕೈಂಕರ್ಯವನ್ನು ನಡೆಸ್ತಾ ಬೆಂಗಳೂರಿನ ಹುಳಿಮಾವಿನಲ್ಲಿ ವಾಸವಾಗಿದ್ದಾರೆ. ಇವರು ತಮ್ಮ 18ನೇ ವಯಸ್ಸಿನಲ್ಲಿಯೇ ವಿಜಯದಾಸರ ನೇರ ಪರಂಪರೆಯಲ್ಲಿ ಬಂದಂತಹ ಶ್ರೀ ತಂದೆ ಮುದ್ದುಮೋಹನದಾಸರ ಶಿಷ್ಯರಾಗಿರ್ತಕ್ಕಂತಹ ಗುರುಗೋವಿಂದ ವಿಠಲದಾಸರ ಶಿಷ್ಯರಾಗಿರ್ತಕ್ಕಂತಹ ಶ್ರೀ ತಿರುಮಲೇಶ ಹರಿವಿಠಲದಾಸರು ಅರ್ಥಾತ್ ಜಯಸಿಂಹ ಅವರು, ನ್ಯಾಷನಲ್ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಜಯಸಿಂಹ ಅವರ ಬಳಿಯಲ್ಲಿ ಇವರು ಶಿಷ್ಯತ್ವವನ್ನು ವಹಿಸಿ ಹಯಾಸ್ಯ ವಿಠಲ ಎಂಬ ಅಂಕಿತದಿಂದ ಅನೇಕ ಭಗವತ್ ಸೇವೆಗಳನ್ನು ಮಾಡಿದ್ದಾರೆ. 2017ರಲ್ಲಿ ಪಾವನ ದಿಗ್ವಿಜಯ ಸೇವಾ ಸಮಿತಿ ಎಂಬ ಒಂದು ಆಧ್ಯಾತ್ಮಿಕ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಮೂಲಕವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಭಜನೆ, ಪ್ರತಿ ಶನಿವಾರ ಭಜನೆ, ಏಕಾದಶಿ ಜಾಗರಣೆ, ಪಾರಾಯಣ, ಪ್ರತಿ ವರ್ಷ ತಂದೆ ಮುದ್ದುಮೋಹನ ದಾಸರ ಆರಾಧನೆ ಏನು ನಡೆಯುತ್ತೆ ಅದನ್ನು ಬಹಳ ವೈಭವದಿಂದ ನಡೆಸ್ತಾ ಇದ್ದಾರೆ. ಅನೇಕ ಗಣ್ಯರಿಗೆ ಸನ್ಮಾನ ಮಾಡ್ತಾರೆ. 300ಕ್ಕೂ ಹೆಚ್ಚು ದೇವರ ನಾಮಗಳನ್ನು ಸ್ವತಃ ಇವರು ರಚನೆ ಮಾಡಿದ್ದಾರೆ. ಅಂಥ ಒಬ್ಬ ಯುವ ವಿದ್ವಾಂಸರು, ಹರಿದಾಸರು. ಹರಿದಾಸ ಸಾಹಿತ್ಯದ ಪ್ರಚಾರವನ್ನು ನಿರಂತರವಾಗಿ 8 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಇವರು ಹೀಗೆ ಹರಿದಾಸ ವಾಂಗ್ಮಯದಲ್ಲಿ ತಮ್ಮ ಅಪೂರ್ವವಾಗಿರತಕ್ಕಂತಹ ಸೇವೆಯನ್ನು ಮಾಡ್ತಾ ಇರೋದರಿಂದ ಇವರ ಮೂಲಕವಾಗಿ ಒಂದು ವ್ಯಾಸರಾಜರ ಸೇವೆ ಆಗಬೇಕು ಅಂತ ನಮ್ಮ ಅಪೇಕ್ಷೆಯಂತೆ, ನಮ್ಮ ಪ್ರಾರ್ಥನೆ ಮೇರೆಗೆ ಈ ಒಂದು ಸೆಮಿನಾರಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಸತ್ರವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಮಯಮೇಯಂ ಧ್ಯೇಯಮಾಂನಾಯ ಗೇಯಂ ಸದಯಮಸದಜೇಯಂ ಶ್ರೀ ಸಹಾಯಂ ಭಜೇಹಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚಿದಂ ಸದಾ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋ ಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಶ್ರೀ ವಿದ್ಯಾಶೇಷತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದಂಥ ನಮ್ಮ ರಾಮಚಂದ್ರ ಪುರೋಹಿತ ಆಚಾರ್ಯಗೆ ನಮಸ್ಕಾರ ಮಾಡ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ವಾಂಸರಿಗೂ
ನಮಸ್ಕಾರ ಮಾಡ್ತಾ ಕೆಲವು ಕಾಲ ಕೆಲವಾರು ಚಿಂತನೆಗಳನ್ನು ಮಾಡಲಿಕ್ಕೆ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ಯಥಾಮತಿ ಯೋಗ್ಯತಾನುಸಾರ ಆ ಚಿಂತನೆಯನ್ನು ಮಾಡಲಿಕ್ಕೆ ಆ ಗುರುಗಳ ಅನುಗ್ರಹಪೂರ್ವಕವಾಗಿ ಪ್ರಯತ್ನ ಪಡ್ತೀನಿ. ಬಹಳ ಚೆನ್ನಾಗಿ ಈ ಕಾರ್ಯಕ್ರಮದ ವಿಚಾರವನ್ನು ಹೇಳುವಾಗ ವ್ಯಾಸರಾಜರು ದಾಸವಾಂಗ್ಮಯಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂತ ಮೊದಲು ಹಾಕಿದ್ದಾರೆ. ಸರಿ, ಈ ದಾಸರು ಅನ್ನೋದು ಎಲ್ಲಿಂದ ಬಂತು ಅನ್ನೋದೊಂದು ವಿಚಾರ ಬೇಕು. ಎಲ್ಲದಕ್ಕೂ ಒಂದು ಪರಂಪರೆ ಅನ್ನೋದಿದ್ರೆ ಮಾತ್ರ ಅದಕ್ಕೆ ಮಹತ್ವ. ಪರಂಪರೆ ಇಲ್ದಾಗೆ ಯಾರೋ ಏನೋ ಇವತ್ತಿಗೆ ಸೃಷ್ಟಿ ಮಾಡ್ತಾರೆ ಅಂದ ತಕ್ಷಣ ಅದಕ್ಕೆ ಅಂಥ ಒಂದು ಸ್ಥಾನಮಾನಗಳು ವೈದಿಕ ಪ್ರಪಂಚದಲ್ಲಿ ಸಿಗಲಿಕ್ಕೆ ಬಹಳ ಕಷ್ಟ. ಯಾಕಂದರೆ ಇವತ್ತಿನ ಕಾಲಕ್ಕೆ ಎಷ್ಟೋ ಜನ ಅವರವರೇ ಆಗದ ಒಂದು ಸಂಸ್ಥಾನ ಮಾಡಿಕೊಂಡು ಅವ್ರದೇ ಒಂದು ಪೀಠ ಮಾಡಿಕೊಂಡು ಅವ್ರಿಗವರೇ ಗುರುಗಳು, ಸದ್ಗುರುಗಳು, ಜಗದ್ಗುರುಗಳು ಅಂತ ಕರ್ಕೊಳ್ಳೋ ಕಾಲದಲ್ಲಿ ನಾವು ಏದನ್ನು ಪಡಿಬೇಕು ಅನ್ನುವಾಗ ಯಾವುದಾದ್ರು ಒಂದು ಪರಂಪರೆಯನ್ನು ಹಿಡಿದ್ರೆ ಆ ಪರಂಪರೆ ಅವರಿಗೆ ಸರಿಯಾದ ವಿಚಾರ ಗೊತ್ತಿರುತ್ತೆ. ತನ್ಮೂಲಕ ಏನಂತ ತಿಳಿಬೇಕು ಅಂತ ವಿಚಾರ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ದಾಸ ಪರಂಪರೆ ಅನ್ನೋದು ಪರಂಪರೆಯನ್ನು ದಾಖಲೆ ಎಲ್ಲಾಗಿದೆ ಅನ್ನೋದನ್ನ ಒಂದೆರಡು ನಿಮಿಷ ವಿಚಾರ ಮಾಡೋಣ. ಈ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆ ಹಾಗೆ ಬೆಳೀತು. ದೂರ್ವಾಸರು, ಗರುಡವಾನ್ ಲಕ್ಷ್ಮೀನಾರಾಯಣ ತೀರ್ಥರು, ಪರತೀರ್ಥರು, ಸತ್ಯಪ್ರಜ್ಞರು, ಪ್ರಾಜ್ಞತೀರ್ಥರು, ಅಚ್ಯುತ ಪ್ರೇಕ್ಷಾಚಾರ್ಯರು, ಇದೇ ರೀತಿ ದಿವ್ಯ ಪರಂಪರೆ ಬಂತು. ಆ ಪರಂಪರೆಯ ಮುಖ್ಯ ಆಧಾರ ಸ್ತಂಭ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಆದರು. ಮಧ್ವಾಚಾರ್ಯರು ವಿಚಾರ ಮಾಡಿದ್ರು. ಅವರ ಅವತಾರಕ್ಕೆ ಮುಖ್ಯ ಕಾರಣನೇ ತಪ್ಪದಾರಿಗೆ ಹೋಗ್ತಿರ್ತಕ್ಕಂಥ ಸುಜೀವಿಗಳನ್ನು ಒಳ್ಳೆ ದಾರಿ ಕರ್ಕೊಂಬರ್ಬೇಕು ಅಂತ. ಯಾವುದು ಒಳ್ಳೆ ದಾರಿ ಅಂತಂದರೆ ಅವರು ವಿಚಾರ ಮಾಡಿದ್ರು. ದೇವರನ್ನೆಲ್ಲ ಪೂಜೆ ಮಾಡೋದು, ಎಲ್ಲ ಉಪಾಸನೆಯನ್ನು ಮಾಡಿ ಕಡೆಗೆ ಈ ಪೂಜೆಯನ್ನು ಸ್ವೀಕಾರ ಮಾಡದಂಥ ದೇವರೇ ನಾನು ಅಂತ ಚಿಂತನೆ ಮಾಡೋದು, ಅಥವಾ ಮುಂದೆ ನಾನು ಈ ದೇವರಾಗ್ತೀನಿ ಅಂತ ಚಿಂತನೆ ಮಾಡೋದು, ಇಂಥ ವಿಚಾರಗಳು ಬಂತು. ಆಗ ವಿಚಾರ ಮಾಡಿದ್ರು, ಎಲ್ಲ ಉಪಾಸನೆ ಮಾಡಿ ನಾನೇ ಆ ದೇವರು ಅಂತ ಚಿಂತನೆ ಮಾಡಿದ್ರೆ ಅದನ್ನು ಒಪ್ಪಲಿಕ್ಕೆ ಹೇಗೆ ಸಾಧ್ಯ? ಈ ಜಗತ್ತನ್ನು ಸೃಷ್ಟಿ, ಸ್ಥಿತಿ, ನಿಯಮನ ಎಲ್ಲ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ, ಅವನು ಪರಮಾತ್ಮ, ಅವನನ್ನು ನಾವು ಹೊಂದಬೇಕು. ಹಾಗಾಗಿ ನಾನೇ ದೇವರು ಒಂದು ಉಪಾಸನೆ ಮಾಡಿದ್ರೆ ಅದು ಸರಿಯಾದ ಕ್ರಮ ಅಲ್ಲ. ಮತ್ತು ಯಾವುದು ಸರಿಯಾದ ಕ್ರಮ ಅಂತಂದರೆ, ಪರಮಾತ್ಮ ನೀನು ಈಶ, ನಾನು ನಿನ್ನ ದಾಸ ಅನ್ನೋ ಒಂದು ಸಿದ್ಧಾಂತವನ್ನು ಹಾಕ್ಕೊಟ್ರು. ಸಿದ್ಧಾಂತ ಹಾಕ್ಕೊಟ್ರು. ಸರಿ, ಹಂಗಂದ್ರೆ ದಾಸ ಪರಂಪರೆ ಶ್ರೀಮದ್ ಆಚಾರ್ಯರಿಂದ ಹುಟ್ಟಲ್ಲ ಅಂತ ಕೆಲವರು ಪ್ರಶ್ನೆ ಮಾಡಿದ್ರೆ ಹೌದು. ಯಾಕಂದರೆ ಅವರೇ ಹನುಮಂತ ದೇವರಾಗಿರುವಾಗ ದಾಸೋಹಂ ಕೌಸಲೇಂದ್ರಸ್ಯ ಅಂತಂದ್ರು. ದಾಸ ಅಂದ್ರೆ ಏನು? ದಾಸ ಅನ್ನೋ ಪದವನ್ನು ಎಲ್ಲಿ ಪದಪ್ರಯೋಗ ಮಾಡ್ತಾರೆ ಅಂತಂದರೆ ಬ್ರಾಹ್ಮಣರನ್ನ ಶರ್ಮ ಅಂತ ಕರೆದ್ರು ಅಲ್ವಾ? ಶರ್ಮ ಅಂತ ಹೇಳಿ ನಾವು ಪ್ರವರ ಹೇಳಿ ನಮಸ್ಕಾರ ಮಾಡ್ತೀವಿ. ಕ್ಷತ್ರಿಯರನ್ನ ವರ್ಮ ಅಂತ ಕರೆದ್ರು, ವೈಶ್ಯರನ್ನ ಗುಪ್ತ ಅಂತ ಕರೆದ್ರು, ಶೂದ್ರರನ್ನ ದಾಸ ಅಂತ ಕರೆದ್ರು. ಸರಿ, ಈ ಪದವನ್ನ ಯಾಕೆ ತಗೊಂಡ್ರು? ಹನುಮಂತ ದೇವರು ಪರಿಚಯ ಮಾಡ್ಕೊಳ್ಳುವಾಗ ಅವ್ರು ಯಾವ ವರ್ಣ ಅಂತ ಅಲ್ಲಿ ತೋರಿಸ್ಬೋದಿತ್ತು. ದಾಸ ಅಂತ ತಗೊಂಡ್ರಲ್ಲ ಯಾಕೆ? ಆ ಚಿಂತನೆಯನ್ನು ಅವ್ರು ಕೊಡ್ತಾರೆ. ಏನದು ಅಂತಂದ್ರೆ, ಎಲ್ಲರಿಗಿಂತ ಈಶನಾದವನು ಪರಮಾತ್ಮ ಒಬ್ಬನೇ. ಅವನು ಮುಂದೆ ನಾವು ಯಾರು ನಮ್ಮ ಸಾಮರ್ಥ್ಯ, ನಮ್ಮ ಪ್ರದರ್ಶನ, ನಮ್ಮ ಸ್ಥಾನಮಾನಗಳೇನೂ ಇಲ್ಲ. ನಾವು ದಾಸರೇ, ಅವನ ಚರಣ ಸೇವಕರೇ. ಇದು ಬರೀ ನಾವು ಹೇಳಿದ್ದಲ್ಲ, ಇದನ್ನ ಪ್ರತಿಯೊಬ್ಬರು ಅನುಸರಣೆ ಮಾಡಿದ್ರೆ ಅವರು ಪರಮಾತ್ಮನನ್ನು ಹೊಂದಬಹುದು ಅಂತ ತೋರಿಸ್ಕೊಟ್ರು. ಸರಿ ಆಯಿತು, ಇಷ್ಟಕ್ಕೆ ನಿಲ್ಲಿಲ್ಲ. ಶ್ರೀಮದ್ ಆಚಾರ್ಯರು ಅದಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ರು. ಏನದು ಅಂತಂದ್ರೆ, ಸಾಹಿತ್ಯ ರೂಪದಲ್ಲಿ ಇದು ಬರಲಿ. ಯಾಕೆ ಅಂದರೆ ವೇದವ್ಯಾಸ ದೇವರ ಮಾರ್ಗದಲ್ಲಿ ವ್ಯಾಸ ಸಾಹಿತ್ಯಕ್ಕೆ ಒಂದು ಸಾಹಿತ್ಯ ಇದೆ. ಬ್ರಹ್ಮಸೂತ್ರಗಳು, ಅದಕ್ಕೆ ಭಾಷ್ಯ, ಟೀಕೆ, ಟಿಪ್ಪಣಿಗಳೆಲ್ಲ ಬಂತು. ಆದರೆ ದಾಸರಿಗೆ ಸುಮ್ಮನೆ ಬಾಯಿ ಮಾತಲ್ಲಿ
ಜಾನಪದರಂತೆ ಹೋಗ್ತಿದ್ರೆ ಏನಾಗತ್ತೆ ಅಂತಂದ್ರೆ ಎಷ್ಟೋ ಸಾಹಿತ್ಯ ಲೋಪಗಳಾಗತ್ತೆ, ಅಥವಾ ಇದಕ್ಕೆ ಒಂದು ಚೌಕಟ್ಟಿಲ್ದಾಗೆ ಇದು ಬೀಳೋ ಅಂತ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಇದಕ್ಕೊಂದು ಒಳ್ಳೆ ಬುನಾದಿ ಹಾಕಿದ್ರು. ಅದು ಯಾವುದು ಅಂತಂದ್ರೆ ಅದೇ ದ್ವಾದಶ ಸ್ತೋತ್ರ. ಏನಿದೆ ದ್ವಾದಶ ಸ್ತೋತ್ರದಲ್ಲಿ? ಅದು ಸಂಸ್ಕೃತ ಅಲ್ವಾ, ಅದಕ್ಕೂ ದಾಸ ಸಾಹಿತ್ಯಕ್ಕೆ ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ಎಷ್ಟೋ ಜನ ವಿಚಾರ ಮಾಡ್ತಾರೆ. ನೀವು ದಾಸ ಸಾಹಿತ್ಯವನ್ನು ತಗೊಂಡ್ರೆ ಏನೋ ಒಂದು ದೇವರ ನಾಮ ಇರುತ್ತೆ, ಅದಕ್ಕೆ ಯಾವುದೇ ಸಾಹಿತ್ಯ ಪ್ರಕರಣ ಇಲ್ಲ, ತಮ್ಮ ಭಾವನೆ ಏನಿದೆಯೋ ಕೆಲವಾರು ಉತ್ತಮ ಶಬ್ದಗಳನ್ನು ಹಾಕಿ ದೇವರ ನಾಮ ರಚನೆ ಮಾಡಿದ್ದಾರೆ ಅಂತಲ್ಲ. ಅದರಲ್ಲಿ ಪ್ರಾಸ ಇದೆ. ಯಾವುದದು ಅಂತಂದ್ರೆ ಯತಿಪ್ರಾಸ. ಆ ಯತಿಪ್ರಾಸ ಅಂದ್ರೆ ಏನು? ಉದಾಹರಣೆ ಕೊಡ್ತೀನಿ. ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತ. ಹೆಜ್ಜೆ ಯಾವ ಮೊದಲನೇ ಸಾಲಿನ ಎರಡನೇ ಅಕ್ಷರ ಇರುತ್ತೋ ಅದು ಎಲ್ಲ ಪದ್ಯದ ಎಲ್ಲ ಎರಡನೇ ಅಕ್ಷರನೂ ಅದೇ ಅಕ್ಷರ ಇರಬೇಕು. ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತ. ಗೆಜ್ಜೆ ಅಲ್ಲೂ ಎರಡನೇ ಅಕ್ಷರ ಜ. ಗೆಜ್ಜೆಯ ಕಾಲಿನ ನಾದವು ತೋರುತ್ತ. ಸಜ್ಜ ಸಜ್ಜನ ಸಾಧು ಪೂಜೆ ವೇಳೆ ಮಜ್ಜಿಗೆ. ಜ ಅನ್ನೋ ಅಕ್ಷರವನ್ನೇ ತಗೋಬೇಕು. ಅದಕ್ಕೆ ಇದು ಒಂದು ಅಷ್ಟೇ ಒಂದು ಚೌಕಟ್ಟು ಯತಿಪ್ರಾಸ ಅನ್ನೋದು. ಇನ್ನೂ ಎಷ್ಟೋ ವಿಚಾರಗಳಿದೆ. ಇದನ್ನ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಮಾಡ್ತಾರೆ. ಈ ಯತಿಪ್ರಾಸ ಪ್ರಯೋಗವನ್ನ ಮಾಡಿ ಇದೇ ಹಾದಿಯಲ್ಲಿ ಮುಂದೆ ದೇವರನ್ನ ಸ್ತುತಿ ಮಾಡಬೇಕು. ವಂದಿತಾಶೇಷ ವಂದಿತಾಶೇಷ ವಂದ್ಯೋರ ವೃಂದಾರಕಂ ಚಂದ. ನೋಡಿ, ಅದೇ ರೀತಿ ಯತಿಪ್ರಾಸವನ್ನೇ ಹಾಕಿ ದ್ವಾದಶ ಸ್ತೋತ್ರವನ್ನ ನಿರ್ಮಾಣ ಮಾಡಿದ್ರು. ಸರಿ ಆಯಿತು. ಇದಕ್ಕೂ ಕನ್ನಡಕ್ಕೂ ಏನ್ ಸಂಬಂಧ? ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಅದು ಹುಡುಗಾಟದ ಮಾತಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಸಮ್ಮತ ಕೊಟ್ಟಿರ್ಬೇಕು ಈ ದಾಸಾಹಿತ್ಯಕ್ಕೆ. ವ್ಯಾಸರಾಜರು ಮಾಡಿದ್ರು, ಶ್ರೀಪಾದರಾಜರು ಮಾಡಿದ್ರು ಅನ್ನಕ್ಕೆ ಇವಾಗ ಹೇಳಿದ್ವಿ. ಯಾರ್ಯಾರು ಅವರೇ ಜಗದ್ಗುರುಗಳು ಅಂತ ಕರ್ಕೋತಾರೆ, ಅವರೇ ಏನೋ ಸಂಪ್ರದಾಯ ಮಾಡ್ತಾರೆ ಅಂತ. ಇದಕ್ಕೆ ಶ್ರೀಮದ್ ಆಚಾರ್ಯ ಸಮ್ಮತ ಇದೆಯಾ? ಕನ್ನಡದಲ್ಲಿ ದೇವರನಾಮ ಮಾಡಲಿಕ್ಕೆ ಶ್ರೀಮದ್ ಆಚಾರ್ಯ ಸಮ್ಮತ ಇದೆಯಾ ಅಂತಂದ್ರೆ, ವಿಷ್ಣು ತತ್ವ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳುವಾಗ ವೇದಕ್ಕೆ ಅನುಗುಣವಾಗಿ, ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದೇ ಭಾಷೆಯಲ್ಲಾದರೂ ಪರಮಾತ್ಮನನ್ನು ಸ್ತುತಿಸ್ಬೋದು. ಆದರೆ ಅದಕ್ಕೆ ವೇದಕ್ಕೆ ಅನುಗುಣವಾಗಿರಬೇಕು, ಶಾಸ್ತ್ರಕ್ಕೆ ಸಮ್ಮತವಾಗಿರಬೇಕು. ಸರಿ ಆಯಿತು. ನಮಗೆಲ್ಲ ಗೊತ್ತಿರುವಂಥ ಘಟನೆ, ಐತಿಹಾಸಿಕವಾದದ್ದು. ಶ್ರೀಮದ್ ಆಚಾರ್ಯರು ಈ ಕಳಿಂಗ ದೇಶ ಒರಿಸ್ಸಾ ಪ್ರಾಂತದಲ್ಲಿ ಸಂಚಾರ ಮಾಡೋ ಕ್ರಮದಲ್ಲಿ ಅಲ್ಲಿ ವಾಕ್ಯಾರ್ಥವನ್ನ ನಡೆಸಿ ಒಬ್ಬ ಶಿಷ್ಯರನ್ನ ತಾವು ಸ್ವೀಕಾರ ಮಾಡ್ತಾರೆ. ಅವ್ರು ಯಾರು ಅಂತಂದ್ರೆ ನರಹರಿ ತೀರ್ಥರು ಅಂತ. ಈ ದಾಸ ಸಾಹಿತ್ಯ ಎಲ್ಲಪ್ಪ ಉಗಮಸ್ತು ಅಂತ ಇತಿಹಾಸದಲ್ಲಿ ನೋಡುವಾಗ ಅದು ನರಹರಿ ತೀರ್ಥರಿಂದ ಕಾಣ್ತು ಅಂತ ನಾವು ನೋಡ್ತೀವಿ. ಸರಿ, ನರಹರಿ ತೀರ್ಥರು ಎಲ್ಲಿನವರು ಅಂತ ಯೋಚನೆ ಮಾಡಿದ್ರೆ ಅವರು ಒರಿಸ್ಸಾ ಪ್ರಾಂತದವರು. ಆಗ ಅವ್ರ ವಯಸ್ಸೆಷ್ಟು ಅಂತಂದ್ರೆ 45ರಿಂದ 50 ವಯಸ್ಸಾಗಿತ್ತು ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅವರು ಸನ್ಯಾಸವನ್ನು ಸ್ವೀಕಾರ ಮಾಡೋ ಕಾಲಕ್ಕೆ. ಅವರು 50ನೇ ವಯಸ್ಸಿಗೆ ಕರ್ನಾಟಕದ ಉಡುಪಿಗೆ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ದೇವರ ನಾಮ ರಚನೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ ಎಂತ ಶ್ರೀಮಂತಿಗೆ ಇದೆ ಅಂತ ಯಾವಾಗಲೂ ಒಂದು ಚಿಂತನೆ ಮಾಡ್ತಿರ್ತೀವಿ. ಏನದು ಅಂತಂದ್ರೆ, ಲೌಕಿಕದಲ್ಲಿ ನೋಡ್ರಿ, ಪ್ರಪಂಚದಲ್ಲಿ ಇಬ್ರು ತಮಿಳವ್ರು ಸೇರಿದ್ರೆ ತಮಿಳಲ್ಲೇ ಮಾತಾಡ್ತಾರೆ, ಅವ್ರಿಗೆ ಕನ್ನಡ ಬಂದ್ರು ತಮಿಳಲ್ಲೇ ಮಾತಾಡ್ತಾರೆ. ಇಬ್ರು ತೆಲುಗುವ್ರು ಸೇರಿದ್ರೆ ತೆಲುಗುಲೇ ಮಾತಾಡ್ತಾರೆ. ಇಬ್ರು ಹಿಂದಿಯವ್ರು ಸೇರಿದ್ರೆ ಹಿಂದಿಲೇ ಮಾತಾಡ್ತಾರೆ. ಇಬ್ರು ಕನ್ನಡದವ್ರು ಸೇರಿದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅಂತ ಒಂದು ಕಾಲದಲ್ಲಿ ನಾವಿದ್ದೀವಿ. ಆದರೆ ಈ ಭಾಷೆಗೆ ಒತ್ತನ್ನು ಕೊಟ್ಟರು ನರಹರಿ ತೀರ್ಥರು. ಏನು ಒತ್ತು ಕೊಟ್ಟರು? ನಾವು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಏನೇನೋ ಕಾರ್ಯಕ್ರಮ ಮಾಡ್ತೀವಿ. ಕನ್ನಡವನ್ನ ಕಲಿತು ಕನ್ನಡದಲ್ಲಿ ದೇವರನಾಮವನ್ನು ರಚನೆ ಮಾಡಿ ಅದನ್ನು ಪರಂಪರಾಗತವಾಗಿ ಬೆಳೆಸೋದ್ರಲ್ಲ ನರಹರಿ ತೀರ್ಥರು. ಅವರು ನಿಜವಾದ ಕನ್ನಡಿಗರು. ಆ ನರಹರಿ ತೀರ್ಥರಿಗೆ ಶ್ರೀಮದಾಚಾರ್ಯ ಉತ್ತಮವಾದ ಒಂದು ಆಜ್ಞೆಯನ್ನ ಮಾಡಿದ್ರು, ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಆ ನರಹರಿ ತೀರ್ಥರ ಕಾಲಾನಂತರದಲ್ಲಿ ಕೆಲವೊಬ್ಬರು ಇತಿಹಾಸಕಾರ ಹೇಳ್ತಾರೆ, ಟೀಕಾರಾಯರು ಕೂಡ ರಚನೆ ಮಾಡಿರ್ಬೋದು, ಆದರೆ ನಮಗೆ ಯಾವುದು ಉಪಲಬ್ಧ ಇಲ್ಲ ಅಂತ, ಅದಕ್ಕೆ ಸಂಬಂಧಪಟ್ಟ ಯಾವ ದಾಖಲೆಗಳು ಇಲ್ಲ. ಆದರೆ ನರಹರಿ ತೀರ್ಥರ ನಂತರದಲ್ಲಿ ಹರಿದಾಸ ಸಾಹಿತ್ಯ ಕಂಡದ್ದೇ ಶ್ರೀಪಾದರಾಜರಿಂದ. ಶ್ರೀಪಾದರಾಜರು ಯಾಕೆ ಕನ್ನಡದಲ್ಲಿ ದೇವರನಾಮ ಮಾಡಬೇಕಿತ್ತು? ಶ್ರೀಪಾದರಾಜರು ವಿಭುಧೇಂದ್ರ ತೀರ್ಥರ ಹತ್ರ ಸಮಗ್ರವಾದ ಶಾಸ್ತ್ರಾಧ್ಯಯನವನ್ನು ನಡೆಸಿ ಅವರಿಂದಲೇ ಶ್ರೀಪಾದರಾಜ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ತಮ್ಮ ಗುರುಗಳಾದ ಸ್ವರ್ಣವರ್ಣ ತೀರ್ಥರ ಬಳಿಯಲ್ಲಿ ತಾವು ತೆರಳಿದ್ರು. ಸ್ವರ್ಣವರ್ಣ ತೀರ್ಥರು
ಶ್ರೀರಂಗಂ ಕ್ಷೇತ್ರದಲ್ಲಿದ್ದರು. ಆ ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದಾಗ ಗುರುಗಳ ಸಂದರ್ಶನ ಮಾಡಿದ್ರು. ಅವರು ಅಲ್ಲೇ ವೃಂದಾವನಸ್ಥರಾದರು, ಸ್ವರ್ಣವರ್ಣ ತೀರ್ಥರು. ಕೆಲವು ಕಾಲ ಶ್ರೀಪಾದರಾಜರು ಅಲ್ಲೇ ಇದ್ದ ಕಾಲಕ್ಕೆ ಶ್ರೀಪಾದರಾಜರು ಪ್ರತಿನಿತ್ಯ ಹೋಗಬೇಕು, ರಂಗನಾಥ ದೇವರ ದರ್ಶನ ಮಾಡಬೇಕು, ಬರಬೇಕು. ರಂಗನಾಥ ದೇವರ ದರ್ಶನ ಮಾಡೋ ಕಾಲಕ್ಕೆ ಶ್ರೀಪಾದರಾಜರು ಒಂದು ಗಮನಿಸಿದ್ರು. ಏನದು ಅಂತಂದರೆ, ಅಲ್ಲಿನ ಅಯ್ಯಂಗಾರರು ರಾಮಾನುಜಿ ಪಂಥದವರು ಏನೋ ಒಂದು ಪಾರಾಯಣ ಮಾಡ್ತಾ ಇದ್ರು. ಏನದು ಪಾರಾಯಣ ಅಂತ ನೋಡಿದ್ರು. ಏನದು ಪಾರಾಯಣ ಅಂತಂದರೆ ತಿರುಪ್ಪಾವೈ ಅಂತ, ತಮಿಳು ಸಾಹಿತ್ಯ, ಪರಮಾತ್ಮನನ್ನ ತಮಿಳಿನಲ್ಲಿ ಸ್ತುತಿ ಮಾಡ್ತಾ ಇದ್ರು. ಶ್ರೀಪಾದರಾಜರು ಕಂಡ್ರು. ನೋಡಿ, ತಮಿಳವರಿಗೆ ಅವರ ಭಾಷೆಯಲ್ಲಿ ಎಂಥ ಪ್ರೇಮ. ಅವರ ಭಾಷೆನ ಪರಮಾತ್ಮನ ಸ್ತುತಿ ಮಾಡಲಿಕ್ಕೂ ತಗೊಂಡ್ರು, ಬರೀ ಮಾತಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕಲ್ಲ ಅಂಥೇಳಿ ಅವ್ರು ಯೋಚನೆ ಮಾಡ್ರಿ, ನಾವ್ಯಾಕೆ ನಮ್ಮ ಪ್ರಾಕೃತ ಭಾಷೆಗೆ ಒತ್ತು ಕೊಡಬಾರ್ದು? ಅವರು ತಮಿಳಿನಲ್ಲಿ ದೇವರನ್ನ ಸ್ತುತಿ ಮಾಡ್ತಾ ಇದ್ದಾರೆ, ನಾವು ಕನ್ನಡದಲ್ಲಿ ದೇವರ ನಾಮವನ್ನು ಸ್ತುತಿ ಮಾಡಬೇಕು ಅಂತ ಹೇಳಿ ಆ ಕಾಲಕ್ಕೆ ಪೂಜಾ ಕಾಲದಲ್ಲೇ ಶಿರೋಮುಷ್ಟನವನ್ನು ಕಟ್ಟಿರುವ ಹಾಗೆ ಭಕ್ತಿ ಪರವಶರಾಗಿ ಕನ್ನಡದಲ್ಲಿ ದೇವರ ನಾಮವನ್ನು ರಚನೆ ಮಾಡಿದ್ರು. ತದನಂತರದಲ್ಲಿ ಪಂಡ್ರಾಪುರಕ್ಕೆ ಯಾತ್ರೆ ಮಾಡಿದ್ರು ಅಂತ ಇತಿಹಾಸಕಾರ ಹೇಳ್ತಾರೆ. ಅಲ್ಲಿ ಹೋದಂಥ ಕಾಲಕ್ಕೆ ಜಾಂಬವತಿ ಪಾರ್ಥ ಪೂಜೆ ಮಾಡಿರ್ತಕ್ಕಂಥ ಒಂದು ದೇವರ ಪೆಟ್ಟಿಗೆ ಅವರಿಗೆ ಉಪಲಬ್ಧ ಆಯಿತು. ಸರಿ, ಅದನ್ನು ತೆಗೆದು ನೋಡಿದ್ರೆ ಅದರಲ್ಲಿ ವಿಠ್ಠಲ ದೇವರು ರುಕ್ಮಿಣಿ ಸತ್ಯಭಾಮ ಸಮೇತನಾಗಿರುವಾಗ ಅದನ್ನು ಸ್ವೀಕಾರ ಮಾಡಿದ್ರು. ಬಹಳ ಹರ್ಷವನ್ನುಗೊಂಡ್ರು ಶ್ರೀಪಾದರಾಜರು. ಚಿಂತನೆ ಮಾಡಿದ್ರು, ಈ ಸಾಹಿತ್ಯ ಇದೆ, ಸಾಹಿತ್ಯವನ್ನು ರಚನೆ ಮಾಡ್ತೀವಿ, ಈ ಸಾಹಿತ್ಯವನ್ನು ಯಾರಿಗೆ ಅರ್ಪಣೆ ಮಾಡಬೇಕು ಅಂತ ಚಿಂತನೆ ಮಾಡಿದಾಗ ಇದು ನಮ್ಮ ಬಿಂಬಮೂರ್ತಿಗೆ ಅರ್ಪಣೆ ಮಾಡಬೇಕು. ಯಾರು ನನ್ನ ಬಿಂಬಮೂರ್ತಿ ಅಂತಂದರೆ ಇವನೇ ರಂಗವಿಠಲ ಅಂಥೇಳಿ ಆ ಕೃತಿ ಅಂತ್ಯಭಾಗದಲ್ಲಿ ಏನು ಕೃತಿಯನ್ನು ರಚನೆ ಮಾಡಿದರೆ ಅವನ ಪಾದಕ್ಕೆ ಅರ್ಪಣೆ ಮಾಡಿ ಅದು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಅನ್ನೋ ಒಂದು ಸಂಪ್ರದಾಯ ಬಂತು. ಸರಿ, ಶ್ರೀಪಾದರಾಜರು ತಾವೆಲ್ಲ ನಿರ್ಮಾಣ ಮಾಡಿದ್ರು, ದೇವರನಾಮಗಳ ರಚನೆ ಮಾಡಿದ್ರು. ಸಾಕಾ? ಏನಕ್ಕೋಸ್ಕರ ರಚನೆ ಮಾಡಿದ್ರು ಅಂತಂದರೆ, ಎಷ್ಟೋ ಶಾಸ್ತ್ರ ವಿಚಾರಗಳು ಸಾಮಾನ್ಯ ಜನರನ್ನು ತಲುಪ್ತಿರ್ಲಿಲ್ಲ. ಇವತ್ತಿಗೆ ದೊಡ್ಡ ದೊಡ್ಡ ವಿದ್ವತ್ ಸಭೆ ನಡೀತಿದ್ರೆ ನಾವು ಸುಮ್ಮನೆ ಕೂತಿ ತೂಕಡಿಸ್ತಿರ್ತೀವಿ. ಆದರೆ ಅದರ ವಿಚಾರ ಏನು ಅಂತ ತಿಳಿಯೋದು ಹೇಗೆ ಅಂತಂದರೆ, ಆ ವಿಚಾರದ ಸಾರಭಾಗವನ್ನು ತಿಳಿಗನ್ನಡದಲ್ಲಿ ಸುಲಭವಾಗಿ ಹೇಳೋ ಹಾಗೆ ಅನುಗ್ರಹ ಮಾಡಿಕೊಟ್ಟಂಥವರು ಹರಿದಾಸರು. ಅದು ಏನು ಅಂತಂದರೆ, ಒಂದು ವಿಚಾರವನ್ನು ಹೇಳ್ತಾರೆ. ಈ ವೇದ ಅನ್ನೋದು ಅಪೌರುಷೇಯ, ಅದನ್ನು ಯಾರು ರಚನೆ ಮಾಡಿದ್ದಲ್ಲ. ಅದು ಹೇಗಿದೆ ಅಂತಂದರೆ ಸಮುದ್ರದಂತೆ ಇದೆ. ಆ ವೇದ ಅಪೌರುಷೇಯವಾದದ್ದು, ಅಂದರೆ ವೇದವನ್ನು ಯಾರು ರಚನೆ ಮಾಡಿದ್ದಲ್ಲ ಅಲ್ವಾ. ಅದಕ್ಕೆ ಒಂದು ಮಾತು ಹೇಳಿದ್ರು, ಹಸುವಿನ ಆಕಳಿನ ಹಾಲು ಅದನ್ನು ಯಾರೂ ಕೂಡ ರಚನೆ ಮಾಡಲಿಕ್ಕಾಗಲ್ಲ, ತಯಾರು ಮಾಡಲಿಕ್ಕಾಗಲ್ಲ. ಅದು ಆಕಳೆ ಕೊಡಬೇಕು, ಅದನ್ನು ನಾವು ಹಿಂಡ್ಕೋಬೋದಷ್ಟೇ. ವೇದವನ್ನು ನಾವು ಅನುಸರಣೆ ಮಾಡ್ಬೋದು, ಪಾರಾಯಣ ಮಾಡ್ಬೋದು, ಅದರಲ್ಲಿರೋ ಅರ್ಥ ತಿಳಿಬೋದು, ಆದರೆ ವೇದವನ್ನು ನಾವು ನಿರ್ಮಾಣ ಮಾಡಲಿಕ್ಕಾಗಲ್ಲ. ಹಾಗೆ ಆಕಳಿನ ಹಾಲು ವೇದ ಅಂತೆ. ಅದಕ್ಕೆ ಸಂಸ್ಕರಣೆ ಮಾಡಿದಾಗ ಅದು ದದಿ ಆಯಿತು, ಅದೇ ಪುರಾಣಗಳು. ಅದನ್ನು ಮತ್ತೆ ಮಥನ ಮಾಡಿ ಅದರಿಂದ ಬೆಣ್ಣೆಯನ್ನು ತೆಗೆದ್ರು, ಅದೇ ಶಾಸ್ತ್ರಗಳು. ಆ ಶಾಸ್ತ್ರ, ಆ ಬೆಣ್ಣೆ ತಪ್ತವಾದಾಗ ಕಾದು 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 ಆದಂಥ ತುಪ್ಪವೇ ಹರಿದಾಸ ಸಾಹಿತ್ಯ ಅಂತ ಈ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾರೆ. ಸರಿ, ಈ ದಾಸಪಂಥ ಅನ್ನೋದನ್ನು, ಈ ದಾಸ ಸಾಹಿತ್ಯವನ್ನು ಶ್ರೀಪಾದರಾಜರು ಒಂದು ಸಂಪ್ರದಾಯಬದ್ಧವಾಗಿ ನಿರ್ಮಾಣ ಮಾಡಿ ಯೋಚನೆ ಮಾಡಿದ್ರು. ನಾವಿದನ್ನು ರಚನೆ ಮಾಡಿದ್ದು ಸಾಮಾನ್ಯ ಜನರು ಕೂಡ ಪರಮಾತ್ಮನನ್ನು ಸ್ತುತಿಸಬೇಕು. ಯಾಕೆ ಅಂತಂದರೆ ಎಲ್ರಿಗೂ ವೇದವನ್ನು ಹೇಳಲಿಕ್ಕೆ, ಶಾಸ್ತ್ರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಂಸ್ಕೃತ ಜ್ಞಾನ ಇಲ್ಲ. ಆದರೆ ಅದರಿಂದ ವಂಚಿತರಾಗಬಾರದು ಜನ. ಕನ್ನಡದಲ್ಲೇ ಪರಮಾತ್ಮನ ಸ್ತುತಿ ಮಾಡೋದು ಸಂಪೂರ್ಣವಾದ ಫಲ ಬರಬೇಕು ಅಂಥೇಳಿ ಅದು ಪ್ರತಿಯೊಬ್ಬರ ಮನೆ ಮುಟ್ಟಬೇಕು ಅಂತ ಈ ಸಂಪ್ರದಾಯ ಏನೋ ಶುರು ಆಯಿತು. ನಾನೊಬ್ಬ ಮಾಡಿದ್ರೆ ಸಾಕಾ? ಶ್ರೀಪಾದರಾಜರು ಅವರೊಬ್ಬರೇ ಮಾಡಿ ಬಿಟ್ಬಿಟ್ಟಿದ್ದರೆ ಇವತ್ತು ಇಲ್ಲಿವರೆಗೂ ಏನೂ ಬರ್ತಿರ್ಲಿಲ್ಲ. ಶ್ರೀಪಾದರಾಜರು ಯೋಚನೆ ಮಾಡಿದ್ರು, ನಾವೇನು ಮಾಡಿದ್ದೀವಿ ಇದರ 10 ಪಟ್ಟು ಹೆಚ್ಚು ನಮ್ಮ ಶಿಷ್ಯರು ಮಾಡಬೇಕು ಅಂಥೇಳಿ. ನೋಡಿ, ಶ್ರೀಪಾದರಾಜರ ಕಾರುಣ್ಯ ಅಂಥದ್ದು. ಶ್ರೀಪಾದರಾಜರ ಸ್ವಾರ್ಥ ಇದ್ದಿರದೆ ತಮ್ಮ ಶಿಷ್ಯರಾದ ಹಯಗ್ರೀವ ತೀರ್ಥರಿಂದ ಈ ಕಾರ್ಯ ಮಾಡಿಸ್ಬೋದಿತ್ತು. ಅವ್ರಿಗೆ ಎಂಥ ಒಂದು ಅನುಗ್ರಹ ವ್ಯಾಸರಾಜರ ಮೇಲೆ ಅಂತಂದರೆ, ವ್ಯಾಸರಾಜರಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಕಾರ್ಯ ಮಾಡಿಸಿ. ನೋಡಿ, ನೀವು ಈ ಪರಂಪರೆಯನ್ನು ಅನುಸರಣೆ ಮಾಡಬೇಕು, ಈ ಚೌಕಟ್ಟನ್ನು ಹಾಕೋಬೇಕು, ತನ್ನ ಮೂಲಕ ಈ ಪರಂಪರೆ ಬೆಳಿಬೇಕು ಅಂತ ಹೇಳಿ ವ್ಯಾಸರಾಜರಿಂದ ಕೂಡ ಈ ಕಾರ್ಯ ಮಾಡಿಸಿದ್ರು.
ಈ ಅಂಕಿತ ಅನ್ನೋ ಒಂದು ಪರಂಪರೆ ಕೂಡ ಬಂತು. ಆಗ ಶ್ರೀಪಾದರಾಜರಿಗೆ ರಂಗವಿಠಲ ಇತ್ತು, ವ್ಯಾಸರಾಜರು ಶ್ರೀಕೃಷ್ಣ ಕೃಷ್ಣ ಎಂಬ ಅಂಕಿತದಿಂದ ಪ್ರಾರಂಭ ಮಾಡಿದ್ರು. ಏನು ಈ ಅಂಕಿತ ಅಂತಂದ್ರೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಇಷ್ಟು ದೊಡ್ಡ ಹೆಸರಿತ್ತು, ಅದನ್ನು ಗುರುತಿಸ್ಕೊಳಕ್ಕಾಗಲ್ಲ ಅಂತ ಕುವೆಂಪು ಅಂತ ಮಾಡ್ಕೊಂಡ್ರು. ಅಂದ್ರೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೆ ಅಂಕಿತ ಅಂತ ಕರೀತಾರ ಅಂತಂದ್ರೆ ಅಲ್ಲ ಅಂತಂದ್ರು. ವಿಜಯದಾಸರು ಹೇಳಿದ್ರು, ಏನಿದು ಅಂಕಿತ ಅಂದ್ರೆ, ಹಲವು ಜನ್ಮದೋಳ್ ಹಲವ ಬೋಧರ ಚಲವ ಮತವನ್ನು ಪೊಂದಿ ಬರುತ್ತಲಿ ಹಲದರಾನುಜನನ್ನು ಪೂಜಿಸಿ ಹಲವು ಜನ್ಮದಲ್ಲಿ. ಹಲವು ಜನ್ಮದ ಧ್ಯಾನ ಜಪ ತಪ ಹಲವು ಜನ್ಮದ ಪುಣ್ಯ ರಾಶಿಯು ಮಿಳಿತವಾಗುತ್ತಾ ಫಲಿಸಿದಲ್ಲದೆ ದೊರೆಯದಂಕಿತವು. ಎಷ್ಟೋ ಜನ್ಮದಲ್ಲಿ ಶ್ರೀಮದಾಚಾರ್ಯರ ಮತವನ್ನು ಹೊಂದಿ ಹಲದರನ ಅನುಜನಾಗಿರ್ತಕ್ಕಂಥ ಕೃಷ್ಣನನ್ನ ಪೂಜೆ ಮಾಡಿ ದೊಡ್ಡವರಿಂದ ಉಪದೇಶ ಪಡೆದ ಎಲ್ಲ ಅನೇಕ ಜನ್ಮದ ಪುಣ್ಯ ರಾಶಿ ಒಂದು ಕಡೆ ಸೇರಿದಾಗ ಅಂಕಿತ ಸಿಗುತ್ತೆ. ಏನದು ಅಂಕಿತ? ಅದೇ ನಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಬಿಂಬಮೂರ್ತಿಯ ಹೆಸರು ಅಂತ ಕರೆದ್ರು. ಅಂದ್ರೆ ನಾವಿವತ್ತು ಅಂಕಿತ ಇದೆ, ನಮ್ಮ ಸ್ವರೂಪ ಗೊತ್ತಾ ಅಂತಂದ್ರೆ ತಲೆ ಎರಡು ಹೋಳು ಮಾಡಿಕೊಂಡ್ರೂ ಗೊತ್ತಾಗಲ್ಲ. ಆದರೆ ಅಪರೋಕ್ಷ ಜ್ಞಾನಿಗಳಿಗೆ ಅವರ ಬಿಂಬಮೂರ್ತಿ ಏನು ಅಂತ ಗೊತ್ತು. ಯಾಕೆ ಅಂತಂದ್ರೆ ಅವರ ನೀತ ಗುರುಗಳು ಸಿಕ್ಕಿದ್ರು, ತನ್ನ ಮೂಲಕ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಾಧನೆಗೆ ಮಾರ್ಗ ಆಯಿತು. ಏನಿದು ಅಂಕಿತ ಅಂದ್ರೆ, ಅಂಕಿತ ಅನ್ನೋದ್ರ ಬಗ್ಗೆ ದಾಸಾಹಿತ್ಯವನ್ನು ತಿಳಿಯುವಾಗ ಒಂದು ಚಿಕ್ಕದಾಗೆ ಹೆಚ್ಚು ಗೋಜಿಲ್ದಾಗೆ ಒಂದು ವಿಚಾರವನ್ನು ಹೇಳ್ತೀನಿ. ಅಂಕಿತ ಅಂದ್ರೆ ಏನು? ಬಿಂಬಮೂರ್ತಿ ಅಂತಂದ್ರೆ ಏನಿದು ಬಿಂಬಮೂರ್ತಿ? ಎಲ್ಲಿದ್ದಾನೆ ಆ ಬಿಂಬಮೂರ್ತಿ ಅಂತ ಚಿಂತನೆ ಮಾಡುವಾಗ ಹೇಳ್ತಾರೆ, ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರದ ಒಳಗಡೆ ಅನಿರುದ್ಧ ಶರೀರ, ಅದರ ಒಳಗಡೆ ಲಿಂಗ ಶರೀರ. ಈ ಮೂರು ಶರೀರಕ್ಕೂ ಅಂಟ್ಕೊಳ್ಳದೆ ಇರುವಂತ ಒಂದು ಶರೀರ ಅಂದ್ರೆ ಸ್ವರೂಪ. ಅದರ ಒಳಗಡೆ ಇದ್ದಾನೆ ಪರಮಾತ್ಮ. ಹೇಗೆ ತಿಳಿಯೋದು? ಅದಕ್ಕೇನಾದ್ರು ಒಂದು ಉದಾಹರಣೆ ಅಂತಂದ್ರೆ, ನಾವೆಲ್ಲ ತಿರುಪತಿಗೆ ಹೋಗಿರ್ತೀವಿ. ತಿರುಪತಿಯಲ್ಲಿ ಮೊದಲನೇ ಬಾಗಿಲು ನೋಡ್ರಿ, ಹಿತ್ತಾಳೆ ಬಾಗಿಲು, ಅದೇ ಈ ಸ್ಥೂಲ ಶರೀರ. ಈ ಹಿತ್ತಾಳೆ ಏನಾಗ್ತಿದೆ, ಕಿಲುಬಿಡಿಯುತ್ತೆ, ಮತ್ತೆ ಹುಣಸೆಹಣ್ಣು ಹಾಕಿ ತೊಳೆದಿದ ತಕ್ಷಣ ಹೊಸದಾಗತ್ತೆ. ಅಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣಂ. ಅಲ್ಲಿಂದ ಒಳಗೆ ಹೋದ್ವಿ, ಬೆಳ್ಳಿ ಬಾಗಿಲು, ಅದೇ ಅನಿರುದ್ಧ ಶರೀರ. ಅದ್ರ ಒಳಗೆ ಹೋದ್ವಿ, ಬಂಗಾರದ ಮಂಟಪ. ಆದರೆ ಆ ಬಂಗಾರದ ಮಂಟಪನೇ ಗರ್ಭಗುಡಿ ಅಲ್ಲ. ಬಂಗಾರದ ಮಂಟಪಕ್ಕೆ ಅಂಟುಕೊಂಡು ಒಳಗಡೆ ಇದೆ, ಅಲ್ಲಿದ್ದಾನೆ ಶ್ರೀನಿವಾಸ. ಅಂದ್ರೆ ನಮ್ಮ ಒಳಗಡೆ ಇದ್ದಾನೆ ಆ ಬಿಂಬಮೂರ್ತಿ. ಸರಿ, ಅದಕ್ಕೂ ಇದಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ ಅಂತಂದ್ರೆ, ಒಂದು ಉದಾಹರಣೆ, ಜಗನ್ನಾಥದಾಸರೇ ಜಗನ್ನಾಥ ವಿಠಲ ಎಂಬುದು ಅಂಕಿತ ಅಲ್ವಾ? ಶ್ರೀನಿವಾಸಾಚಾರ್ಯರು ಅಂತ ಅವರಿಗೆ ಜಗನ್ನಾಥ ವಿಠಲ ಅಂತ ಅಂಕಿತ. ಅವರ ಸ್ವರೂಪ ಏನು, ಅವ್ರು ಯಾರಾಗಿದ್ರು ಅಂತ ಚಿಂತನೆ ಮಾಡುವಾಗ ಹೇಳ್ತೀವಿ, ಅವರು ಪ್ರಹ್ಲಾದರಾಜನ ತಮ್ಮ ಸಹಲ್ಲಾದ. ಅನೇಕ ಜ್ಞಾನಿವರ್ಯರು ಹೇಳಿದ್ದಾರೆ, ಆ ಪ್ರಹ್ಲಾದರಾಜರು ತಾವು ನರಸಿಂಹದೇವರನ್ನು ಉಪಾಸನೆ ಮಾಡಿ ತಮ್ಮ ತಮ್ಮಂತರಿಗೂ ನಿಮ್ಮ ಬಿಂಬಮೂರ್ತಿ ನರಸಿಂಹ ಅಂತ ಹೇಳಿದ್ರಂತೆ. ಮತ್ತೆ ಜಗನ್ನಾಥದಾಸರೇ ನರಸಿಂಹ ವಿಠಲ ಅಂತ ಇರ್ಬೇಕಿತ್ತಲ್ವ, ಜಗನ್ನಾಥ ಅಂತಿದೆಯಲ್ಲ ಯಾಕೆ ಅಂತ ಚಿಂತನೆ ಮಾಡುವಾಗ ಅವ್ರ ಶಿಷ್ಯರು ಹೇಳಿದ್ರು, ನಮ್ಮ ಗುರುಗಳ ಬಿಂಬ ಏನು, ಜಗನ್ನಾಥ ಅಂತ ಕರೆದಿದ್ದಾರಲ್ಲ, ಹಂಗಂದ್ರೆ ಲೋಕದಲ್ಲಿ ಜಗನ್ನಾಥ ಅಂದ್ರೆ ಪುರಿ ಜಗನ್ನಾಥನ, ಕೃಷ್ಣನ ಈ ರೀತಿ ಉಪಾಸನೆ ಮಾಡ್ತಾರೆ, ಇದನ್ನ ಹೇಗೆ ಅರ್ಥೈಸೋದು ಅನ್ನೋ ಹೇಳುವಾಗ ಆ ಜಗನ್ನಾಥದಾಸ ಶಿಷ್ಯವರ್ಗದವರೇ ಅದಕ್ಕೆ ಉತ್ತರ ಕೊಟ್ಟರು. ಜಗತ್ತಿನಲ್ಲಿ ಎರಡೇ ಇದೆ. ಏನದು ಅಂತಂದ್ರೆ, ಒಂದು ಚೇತನ, ಒಂದು ಜಡ. ಚೇತನಗಳೆಲ್ಲ ಬರೋದು ಹೇಗೆ ಅಂದರೆ ಭೇದಿಸಿ. ಒಂದು ಮೊಳಕೆ ಬರಬೇಕು ಅಂದರೆ ಅದು ಸಿಪ್ಪೆಯನ್ನು ಭೇದಿಸಿ ಬರಬೇಕು, ನಾವು ಗರ್ಭವನ್ನು ಭೇದಿಸಿ ಬರಬೇಕು. ಭೇದಿಸಿ ಬಂದಂಥ ರೂಪ ಅದು ನರಸಿಂಹ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮೆಲ್ಲ ಚೇತನ ಜೀವಿಗಳಿಗೆ ನಿಯಾಮಕನಾಗಿರ್ತಕ್ಕಂಥ ರೂಪ ಯಾರು ಅಂದರೆ ನರಸಿಂಹ. ಮತ್ತಿನ್ನೊಂದೇನಿದೆ, ಜಗತ್ತಲ್ಲಿ ಜಡ ಇದೆ. ಆ ನರಸಿಂಹದೇವರು ಜಡವಾದ ಕಂಬದಿಂದಲೇ ಹೊರಗೆ ಬಂದೆ, ಅದಕ್ಕೆ ಜಡಕ್ಕೂ ನಾನೇ ನಿಯಾಮಕ. ಅಂದರೆ ಜಗನ್ನಾಥ ಅಂದ್ರೆ ಏನರ್ಥ? ಚೇತನ ಜಡಕ್ಕೆ ಇಬ್ರಿಗೂ ನಿಯಾಮಕನಾದಂಥ ನಾನೇ. ಹಂಗಾದ್ರೆ ಜಗನ್ನಾಥ ಅಂದ್ರೆ ನರಸಿಂಹ ಅಂತ ತಿಳಿಸ್ಕೊಟ್ರು. ಇದು ಅಂಕಿತ ಅಂದ್ರೆ. ಹಂಗಾದ್ರೆ ಸುಮ್ಮನೆ ಏನೋ ಕೃಷ್ಣ ರಂಗವಿಠಲ ಅಂತ ಹಿಡಿದಿಲ್ಲ, ಅದು ಅವರ ಬಿಂಬಮೂರ್ತಿ. ಅವರು ಆ ಸಾಕ್ಷಾತ್ಕಾರವನ್ನು ಪಡೆದು ಆನಂದ ತೃಪ್ತಿಯ ಅಮೃತಧಾರೆಯನ್ನು ತಮ್ಮ ಕೃತಿಗಳಲ್ಲಿ ದಾರಿ ಎರೆದಿದ್ದಾರೆ. ಈ ರೀತಿ ಆಯಿತು. ವ್ಯಾಸರಾಜರು ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ರು. ವ್ಯಾಸರಾಜರು ಕೃತಿಗಳನ್ನೇನೋ ರಚನೆ ಮಾಡಿದ್ರು. ಅವ್ರು ಯೋಚನೆ ಮಾಡಿದ್ರು, ನಮ್ಮ ಗುರುಗಳು ಸನ್ಯಾಸಿಗಳು, ಅವರು ರಚನೆ ಮಾಡಿದ್ರು, ನಾವು ಯತಿಗಳು, ನಾವು ರಚನೆ ಮಾಡಿದ್ವಿ, ಮುಂದೆ ನಮ್ಮ ಶಿಷ್ಯರು ಮಾಡ್ತಾರೆ, ಮತ್ತಿದು ಬರೀ ಯತಿಗಳಲ್ಲೇ ನಿಲ್ಲುತ್ತೆ, ನಿಂತು ನೀರಾಗತ್ತೆ. ಆದರೆ ಇದು ಸಾಮಾನ್ಯ ಜನರಿಗೆ ಮುಟ್ಟಬೇಕಲ್ಲ, ಹೇಗೆ ಮುಟ್ಟೋದು? ವ್ಯಾಸರಾಜರ ದೊಡ್ಡ ಕೊಡುಗೆ, ದಾಸ ವಾಂಗ್ಮಯಕ್ಕೆ ಕೊಟ್ಟ ಕೊಡುಗೆ ಏನು ಅಂತಂದ್ರೆ, ಅವ್ರು ರಚನೆ ಮಾಡಿದ ಮಾತ್ರ ಅಲ್ಲ,
ವರ್ಣ ಆಶ್ರಮಗಳ ಭೇದವಿಲ್ಲದೆ, ವರ್ಣನೂ ಇಲ್ಲ ಆಶ್ರಮನೂ ಇಲ್ಲ, ವರ್ಣ ಆಶ್ರಮ ಭೇದವಿಲ್ಲದೆ ಪ್ರತಿಯೊಬ್ಬರೂ ಪರಮಾತ್ಮನನ್ನ ಸ್ತುತಿಸಬೇಕು ಎಂಬ ಹಂಬಲದಿಂದ ವೈಕುಂಠದಾಸರು ಬೇಲೂರಿನಲ್ಲಿ ವಾಸವಿದ್ದಂಥ ಅಯ್ಯಂಗಾರ ಮನೆತನದವರು. ಆ ಅಯ್ಯಂಗಾರ ಮನೆತನದ ವೈಕುಂಠದಾಸರಿಗೆ ಅನುಗ್ರಹ ಮಾಡಿದ್ರು. ಪುರಂದರದಾಸರು, ಕನಕದಾಸರು, ಇನ್ನೂ ಅನೇಕ ಸುಜೀವಿಗಳನ್ನು ಆರಿಸಿ ಅವರಿಗೆ ಅನುಗ್ರಹ ಮಾಡಿ ಈ ಸಾಹಿತ್ಯವನ್ನು ರಚನೆ ಮಾಡಿಸಿದ್ರು. ವ್ಯಾಸರಾಜರ ವ್ಯಕ್ತಿತ್ವ ಎಂಥದ್ದು? ದಾಸ ಸಾಹಿತ್ಯಕ್ಕೆ ನಾವು ಹೇಳಿದ್ವಿ, ಹನುಮಂತ ದೇವರು ತೋರಿಸ್ಕೊಡ್ತಾ ಇದ್ದಾರೆ, ಪರಮಾತ್ಮ ಈಶ ನಾನು ದಾಸ. ಎಷ್ಟರ ಮಟ್ಟಿಗೆ ದಾಸತ್ವ ಅನ್ನೋದನ್ನ ವ್ಯಾಸರಾಜರಲ್ಲಿ ನೋಡ್ಬೋದು. ವ್ಯಾಸರಾಜರು ತಾವ ರಚನೆ ಮಾಡಿದ ನಾವು ಯತಿಗಳು, ನಾವು ಶ್ರೇಷ್ಠರು ಅಂತ ತಮ್ಮ ಕೃತಿಗಳನ್ನ ಇಟ್ಟಿ ಮಂಗಳಾರತಿ ಮಾಡ್ಬೋದಿತ್ತು. ಅದಕ್ಕೆ ಅವರು ಪ್ರಾಮಿನೆನ್ಸ್ ಕೊಡಲಿಲ್ಲ. ವ್ಯಾಸರಾಜರು ತಮ್ಮ ಕೃತಿಗಳಿಗೆ ಮಂಗಳಾರತಿ ಮಾಡಿಕೊಂಡ್ರು ಅಂತ ಯಾವ ಇತಿಹಾಸಕಾರರು ಹೇಳಿಲ್ಲ, ಯಾರೂ ಹೇಳಿಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಪುರಂದರದಾಸರು ರಚನೆ ಮಾಡಿದಂಥ ಕೃತಿಗಳನ್ನು ವ್ಯಾಸಪೀಠದ ಮೇಲೆ ಇಟ್ಟು ಮಂಗಳಾರತಿ ಮಾಡಿದ್ರು ಅಂತಂದರೆ ಅವರು ಪುರಂದರದಾಸರಿಗೆ, ಕನಕದಾಸರಿಗೆ, ವೈಕುಂಠದಾಸರಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ರು, ಅವರು ಎಂಥ ವ್ಯಕ್ತಿತ್ವ, ಅವರ ಗುಣ ಎಂಥದ್ದು ಅನ್ನೋದನ್ನು ನಾವು ಈ ಮೂಲಕ ತಿಳಿಬೋದು. ಇದರಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ, ಇತಿಹಾಸಕಾರ ದಾಖಲೆ ಮಾಡ್ತಾರೆ. ವ್ಯಾಸರಾಜರು ಪುರಂದರದಾಸ ಕೃತಿಗಳಿಗೆಲ್ಲ ಮಂಗಳಾರತಿ ಮಾಡಿದ್ರು ಅಂತಂದ್ರೆ ಪುರಂದರದಾಸರದ್ದು ಎಷ್ಟೋ ಲಕ್ಷ ಕೃತಿಗಳಿತ್ತು ಅವ್ರ ಕೈಯಲ್ಲಿ ಅಂತ. ಮತ್ತೆ ಎಲ್ಲೋಯ್ತು ಅಂದ್ರೆ ನಮ್ಮ ಮಡಿವಂತಿಕೆ ಸಮಾಜದಲ್ಲಿ ನಾವೇ ಹಾಳು ಮಾಡ್ಕೊಂಡ್ವಿ, ಬೇರೆ ಯಾರೂ ಮಾಡಲಿಲ್ಲ, ನಾವೇ ಹಾಳು ಮಾಡ್ಕೊಂಡಿದ್ದು. ಮತ್ತಿದೆಲ್ಲ ಕಾಣಿಸ್ತು ಗೊತ್ತಾ? ಎಲ್ಲಿ ಕಾಣಿಸ್ಕೋತು ಅಂತಂದರೆ ಮಂಗಳೂರು ಸಮಾಚಾರ ಅಂತ ಒಂದು ಪತ್ರಿಕೆ ಬಂತು. ಬ್ರಿಟಿಷರು ಇಲ್ಲಿ ಬಂದು ಕನ್ನಡದಲ್ಲೇ ಮಾಡದಂಥ ಮೊದಲನೇ ಪತ್ರಿಕೆ ಮಂಗಳೂರು ಸಮಾಚಾರ. ಆ ಸಮಾಚಾರದಲ್ಲಿ, ಆ ಪತ್ರಿಕೆಯ ಹಿಂಬದಿಯಲ್ಲಿ ಒಂದು ವಾರ ವಚನಗಳು ಹಾಕೋರಂತೆ, ಒಂದು ವಾರ ಪುರಂದರದಾಸ ಕೃತಿಗಳು ಹಾಕೋರಂತೆ. ಅದನ್ನು ಕಂಡಂಥ ಎಷ್ಟೋ ಜನ ದೊಡ್ಡ ವಿದ್ವಾಂಸರು ಇವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ, ನಮ್ಮ ಹತ್ರನೇ ಉಪಲಬ್ಧ ಇಲ್ಲದ ಕೃತಿಗಳು ಇವ್ರಿಗೆ ಎಲ್ಲಿಂದ ಸಿಗ್ತಿದೆ ಅಂತ ಹೋಗಿ ಹುಡ್ಕೊಂಡು ಹೋಗಿ ಕೇಳಿದ್ರೆ ಅವ್ರ ಹತ್ರ ಇದ್ವಂತೆ ಪುರಂದರದಾಸ ಕೃತಿಗಳು. ಅದು ಎಲ್ಲೂ ಹೋಯ್ತೋ ಅವರಿಗೆ ಗೊತ್ತು. ತದನಂತರದಲ್ಲಿ ಗೋರೆಬಾಳ ಹನುಮಂತರಾಯರು, ಈ ಪ್ರಾಂತದಲ್ಲಿ ಗುರುಗೋವಿಂದ ವಿಠಲದಾಸರು, ಇನ್ನು ಅನೇಕ ದಾಸರು ಆ ಕೃತಿಗಳನ್ನೆಲ್ಲ ಸಂಗ್ರಹ ಮಾಡಿ ನಮಗೆ ಕೆಲವಾರಾದರೂ ಪಾರಾಯಣ ಮಾಡಲಿಕ್ಕೆ ಅಂತ ಉಪಕಾರ ಮಾಡಿದ್ರು. ಇಲ್ಲಿವರೆಗೂ ಈ ಪರಂಪರೆ, ಹರಿದಾಸ ಪರಂಪರೆ ಹರ್ಕೊಂಡು ಬಂತು. ಸರಿ, ವ್ಯಾಸರಾಜರು ದಾಸ ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟರು? ಒಬ್ಬ ಇತಿಹಾಸಕಾರ ಹೇಳ್ತಾರೆ, ಕನಕದಾಸರನ್ನು ಕೂಡಿಸ್ಕೊಂಡು ತಾವು ಕೂತು ಪುರಂದರದಾಸರನ್ನು ಕೂಡಿಸ್ಕೊಂಡು ರಾತ್ರಿ ಹೊತ್ತು ದಾಸಕೂಟವನ್ನು ನಡೆಸ್ತಾ ಇದ್ರು. ಏನು ದಾಸಕೂಟ ಅಂತಂದ್ರೆ ಪರಮಾತ್ಮನನ್ನು ಸ್ತುತಿ ಮಾಡೋದು. ಹೇಗೆ ಅಂತಂದ್ರೆ ಅದಕ್ಕೆ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಚೌಕಟ್ಟಿಲ್ಲ. ಪರಮಾತ್ಮನ ಸ್ತುತಿ ಮಾಡಲಿಕ್ಕೆ ಅವನ ಎಲ್ಲ ಗುಣಗಳನ್ನು ವರ್ಣನೆ ಮಾಡೋದು, ಅದು ಏನೇ ಆಗಿದ್ರಿ. ಆ ಜಾಗಕ್ಕೆ ಸಾಮಾನ್ಯನಾಗಿ ಕೃಷ್ಣದೇವರಾಯ ಬಂದು ಕೂಡ್ತಿದ್ನಂತೆ. ಸಾಮಾನ್ಯನಾಗಿ ಕೂತಿ ಅವರು ದೊಡ್ಡವರಿಂದ ಬರೆದಿದ್ದಂಥ ವಾಗ್ಜರಿಯನ್ನು ತಾನು ಸ್ವೀಕಾರ ಮಾಡ್ತಿದ್ದ. ವ್ಯಾಸರಾಜರು ನಾವು ದರ್ಬಾರೆ ಮಾಡ್ತೀವಿ, ನಾವು ಕೂತೇ ಇರ್ತೀವಿ, ನೀವು ಮಾಡ್ಕೊಳ್ಳಿ, ಅಥವಾ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ಪುರಂದರದಾಸರಾಗಲಿ ಬೇರೆಯವ್ರಿಗಾಗಲಿ ಈ ಸ್ಥಾನಮಾನ ಸಿಗ್ತಿರ್ಲಿಲ್ಲ. ಪುರಂದರದಾಸರು ಬಂದಿದ್ರು ಕೂಡ ನಮಗೆ ಗೊತ್ತಾಗ್ತಿರ್ಲಿಲ್ಲ. ವ್ಯಾಸರಾಜರ ದೊಡ್ಡ ಕೊಡುಗೆ ಏನು ಅಂತಂದ್ರೆ ಪುರಂದರದಾಸರಿಗೆ, ಕನಕದಾಸರೇ ಮೊದಲಾದ ಅನೇಕ ಹರಿದಾಸರಿಗೆ ಸ್ಫೂರ್ತಿಯನ್ನು ತಂದರು. ಅವ್ರಿಗೆ ಒಂದು ಸ್ಥಾನವನ್ನು ಕೊಟ್ಟರು, ಅವ್ರಿಗೆ ಒಂದು ವೇದಿಕೆಯನ್ನು ಕೊಟ್ಟರು. ಕೊಟ್ಟಿದ್ದಕ್ಕೆ ಈ ದಾಸ ವಾಂಗ್ಮಯ ಅನ್ನೋದು ನಿಲ್ತು. ಇಷ್ಟೇನ ವ್ಯಾಸರಾಜರ ಕೊಡುಗೆ ಅಂತ ಹೇಳುವಾಗ ಒಂದು ವಿಚಾರವನ್ನ ಹೇಳಿದ್ದಾರೆ. ವ್ಯಾಸರಾಜರು ಕಂಡಂತ ಮುಖ್ಯ ಪ್ರಾಣದೇವರು ಒಬ್ಬರು ಉತ್ಪ್ರೇಕ್ಷೆ ಮಾಡಿ ಒಂದು ಮಾತಾಡ್ತಾ ಇದ್ದಾರೆ. ಏನದು ಅಂತಂದ್ರೆ, ಹನುಮಂತನಾಗಿರುವಾಗ ರಾಮದೇವರ ನಾಮವನ್ನ ಹನುಮಂತ ದೇವರು ಎಲ್ಲ ದಿಕ್ಕುಗಳಲ್ಲೂ ಕೂಡ ಹರಡಿದ್ರಂತೆ. ಒಂದು ಅಳಿಲು ಬಳಿ ಹೋದ್ರೆ ಅದ್ರ ಬಾಯಿ ಹತ್ರ ಹೋಗಿ ಕಿವಿ ಇಟ್ರೆ ಅದು ಕೂಡ ರಾಮ 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 ಅಂತಿತ್ತಂತೆ. ಆಗ ಸೀತಾದೇವಿ ಒಂದು ಅನುಗ್ರಹ ಮಾಡಲ್ಲಂತೆ. ಇದು ಯಾವುದು ಪುರಾಣದಲ್ಲಿ ಇರೋದಲ್ಲ, ಏನಲ್ಲ, ಇದು ಉತ್ಪ್ರೇಕ್ಷೆ ಮಾಡಿ ಒಂದು ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಆಗ ಸೀತಾ ಅನ್ಲಂತೆ, ಸೀತಾದೇವಿಯರು, ನೀವೆಲ್ಲ ಕಡೆ ಸರ್ವೋತ್ತಮನಾದ ರಾಮನ ಬೀಜವನ್ನು ಬಿತ್ತಿದ್ದೀರಾ, ಮುಂದೆ ನಿಮ್ಮ ಎಲ್ಲ ಪ್ರತೀಕಗಳನ್ನು ಬಿತ್ತನೆ ಮಾಡ್ತಕ್ಕಂಥವ್ರು ಮುಂದೆ ಬರ್ತಾರೆ, ಅವರು ನಿಮ್ಮ ಕೀರ್ತಿಯನ್ನು ಬೆಳಗ್ತಾರೆ. ಸರಿ ಆಯ್ತು, ಆ ಕಾಲ ಆಯಿತು. ತದನಂತರದಲ್ಲಿ ವ್ಯಾಸರಾಜರು ಬಂದರು. ವ್ಯಾಸರಾಜರು ಬಂದು ಎಲ್ಲ ಕಡೆ ಹನುಮಂತ ದೇವರನ್ನ ಪ್ರತಿಷ್ಠಾಪನೆ ಮಾಡೋದು. ಆಗ ಹನುಮಂತ ದೇವರಂದ್ರಂತೆ,
ಏನದು ಅಂತಂದ್ರೆ, ನೀವು ನಮ್ಮನ್ನು ಪ್ರತಿಷ್ಠಾಪನೆ ಮಾಡಿದ್ದೀರ, ಮುಂದೆ ನೀವೆಲ್ಲ ಕಡೆ ಇರ್ತೀರಾ ಅಂತ ಹೇಳಿ ಅವರೇ ರಾಘವೇಂದ್ರ ಸ್ವಾಮಿಗಳಾಗಿ ಎಲ್ಲ ಕಡೆಯಲ್ಲೂ ಇದ್ದಾರೆ. ಸರಿ, ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಯಾಕೆ? ಅಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡ್ಬೋದಿತ್ತು, ಗಣಪತಿನ ಮಾಡ್ಬೋದಿತ್ತು, ಮಧ್ವಾಚಾರ ಪ್ರತಿಗಳು ಮಾಡ್ಬೋದಿತ್ತು, ಅನೇಕರಿದ್ದಾರಲ್ಲ, ಮಾಡ್ಬೋದಿತ್ತು. ಯಾಕೆ ಪ್ರಾಣದೇವರ ಪ್ರತೀಕಗಳನ್ನು ಮಾಡಿದ್ರು? ಬಹಳ ವಿಚಿತ್ರ ಅನ್ಸತ್ತೆ. ಅದು ಎಲ್ಲಿಂದ ಪ್ರೇರಣೆ ಬಂತು ವ್ಯಾಸರಾಜರಿಗೆ, ಅದು ಅವ್ರನ್ನೇ ಕೇಳಬೇಕು. ಏನಕ್ಕೆ ಅಂತಂದ್ರೆ, ಕಲಿ ಇಲ್ಲದ ಸ್ಥಳವಿಲ್ಲ. ಇಲ್ಲಿ ಕಲಿ ಇಲ್ಲ ಅಂತ ಹೇಳಿ ತೋರಿಸ್ಬೋದಾದ ಸ್ಥಳ ಯಾವ್ದಾರಿದೆಯಾ? ಸಾಲಿಗ್ರಾಮದಲ್ಲೂ ಇದ್ದಾನೆ ಅಂತ ಹೇಳ್ತೀವಿ ಅಲ್ವಾ? ಸಾಲಿಗ್ರಾಮ ಶಿಲಾಯ ಅಂತ ನಿತ್ಯ ಅವನೇ ಇದ್ದಾನೆ, ಅವನದೇ ವ್ಯಾಪಾರ. ಪೂಜಾ ಮಾಡೋ ಕಾಲಕ್ಕಾದ್ರೂ ಪರಮಾತ್ಮನ ಶಿಲೆಯಲ್ಲಿ ಅವನು ಕೂತಿಲ್ಲ. ನಮ್ಮ ವಿಜಯದಾಸರು ಹೇಳ್ತಾರಲ್ಲ, ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆಯನ್ನು ಮಾಡಿರಿ, ಕಲ್ಲಿನೊಳಗಿಪ್ಪಸಿರಿ ವಿಜಯ ವಿಠಲರೆಯ, ಒಳ್ಳೆ ಕಲ್ಲು ಪದವಿಯ ಕೊಟ್ಟು ಸತತ ಪಾಲಿಪನು. ನಮಗೆ ನಮ್ಮ ಚಕ್ಷುವಿನಲ್ಲಿ ಆ ಕಲಿಯ ಒಂದು ತೆರೆ ಇರೋದ್ರಿಂದ ನಾವು ಕಾಣೋದ್ರಲ್ಲೆಲ್ಲ ಕಲಿ. ಹಂಗೆ ಹರಿದಾಸರು ಹೇಳ್ತಾರೆ, ಕಲಿ ಇಲ್ಲದ ಸ್ಥಳವಿಲ್ಲ, ಕಲಹವಿಲ್ಲದ ಮನೆ ಇಲ್ಲ. ಕಲಿ ಎಲ್ಲ ಕಡೆ ವ್ಯಾಪಿಸಿದಾನೆ. ಕಲಿ ಯಾರಿಗೆ ಹೆದರ್ತಾನೆ ಅಂತಂದ್ರೆ, ಮುಖ್ಯ ಪ್ರಾಣದೇವರಿಗೆ ಹೆದರ್ತಾನೆ ಅಂಥೇಳಿ ಎಲ್ಲ ಕಡೆ ವಾಯುದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಎಷ್ಟೋ ಜನ ಹೇಳ್ತಾರೆ, ಮುಳುಬಾಗ್ಲಲ್ಲಿ ಅವರು ಮೊದಲು ಪ್ರತಿಷ್ಠಾಪನೆ ಮಾಡಿದಂಥ ಪ್ರಾಣದೇವರು ಇಲ್ಲ, ಯಂತ್ರೋದ್ಧಾರಕ ಅಂತ. ಒಬ್ಬರು ವ್ಯಾಸರಾಜ ಮಠದ ಶಿಷ್ಯರೇ ಒಬ್ಬ ಯುವಕ ಸುಮಾರು 2,000 ಪ್ರಾಣದೇವರು ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪ್ರಾಣದೇವರನ್ನ ಅವನು ದರ್ಶನ ಮಾಡಿ ಅಷ್ಟು ಫೋಟೋ ತೆಗೆದು ಒಂದು ದಾಖಲೆ ಮಾಡಿಟ್ಟಿದ್ದಾನೆ. ಮತ್ತೆ ನಾವು ಹೇಳ್ತೀವಲ್ಲ, ಬರೀ 732 ಅಂತ ಹೇಳ್ತೀವಲ್ಲ ಅಂತಂದ್ರೆ, 732ರನ್ನ ಒಂದೇ ವರ್ಷದಲ್ಲಿ ಮಾಡಿದ್ರಂತೆ ಪ್ರತಿಷ್ಠಾಪನೆ ಅಂತ ಒಬ್ಬರು ಇತಿಹಾಸಕಾರ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, 2,000ಕ್ಕಿಂತ ಜಾಸ್ತಿ ಪ್ರಾಣದೇವರಿದೆ ಅವರು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಅವರು ಮೊದಲು ಪ್ರತಿಷ್ಠಾಪನೆ ಮಾಡಿದ್ದು ಯಂತ್ರೋದ್ಧಾರಕ ಅಥವಾ ಮುಳುಬಾಗ್ಲು ಅಂತ ಹೇಳಕ್ಕಿಂತ ಪೂರ್ವದಲ್ಲಿ ನೀವು ಒಂದು ಚಿಂತನೆ ಮಾಡ್ರಿ. ಯಂತ್ರೋದ್ಧಾರಕ ಯಾವ ಕಾಲದಲ್ಲಿ ಪ್ರತಿಷ್ಠಾಪನೆ ಆಯಿತು ಅಥವಾ ಮುಳುಬಾಗ್ಲಲ್ಲಿ ಯಾವ ಕಾಲದಲ್ಲಿ ಪ್ರತಿಷ್ಠಾಪನೆ ಆಯಿತು ಅಂತ ನೋಡೋಕೆ ಪೂರ್ವದಲ್ಲಿ ಅವರು ಬಾಲ್ಯದಲ್ಲೇ ಇರುವಾಗ ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು ಮತ್ತೆ ವ್ಯಾಸರಾಜರು 3 ಯತಿತ್ರಯರು ಸೇರಿ ಬ್ರಹ್ಮಣ್ಯಪುರದಲ್ಲಿ ಹೊಳೆಯ ಆಂಜನೇಯ ಅಂತ ಕರಿತೀವ, ಅಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಂಗಂದ್ರೆ ಅದ ಮೊದಲು ಅಂತಂದ್ರೆ ಅದನ್ನು ಯಾವುದನ್ನು ಕೂಡ ಅವ್ರು ಗಣನೆ ಮಾಡಿಲ್ಲ, ಮೊದಲು ಎರಡನೇದು ಅನ್ನೋದು. ಇಲ್ಲಿ ಮೊದಲು ಎರಡನೇದು ಅನ್ನೋದು ಮುಖ್ಯ ಅಲ್ಲ, ಅದರ ವಿಚಾರ ಎಂತು ಅಂತ ಚಿಂತನೆ ಮಾಡಬೇಕು. ನಮಗೆಲ್ಲ ಯಂತ್ರೋದ್ಧಾರಕದಲ್ಲಿ ಗೊತ್ತು. ಆ ಚಕ್ರ ತೀರ್ಥದ ಸ್ಥಳದಲ್ಲಿ ಅದನ್ನು ಹೆಚ್ಚು ವಿವರಣೆ ಕೊಡಲ್ಲ. ಯಂತ್ರಗಳಿಂದ ಬಂಧಿಸಿ ಮುಖ್ಯ ಪ್ರಾಣದೇವರನ್ನು ನಿಲ್ಲಿಸಿ ಅವನಿಗೆ ನಮಾಮಿ ದೂತಂ ರಾಮಸ್ಯ ಅಂತ ಸ್ತುತಿ ಮಾಡಿದ್ರು. ವ್ಯಾಸರಾಜರಿಗೆ ಇದು ಬೇಕಿತ್ತ? ವ್ಯಾಸರಾಜಗೆ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅವ್ರಿಗೆ ಏನಾದ್ರು ಲಾಭನಾ ಅಂತಂದ್ರೆ ಅಲ್ಲ, ಅವರಿಗೆ ಯಾವ ಲಾಭನೂ ಇಲ್ಲ. ದೊಡ್ಡವರು ನಮಗಾಗಿ ಉಪಕಾರ ಮಾಡಿಕೊಟ್ರು. ಏನು ಉಪಕಾರ ಅಂತಂದ್ರೆ, ಒಳ್ಳೆ ಸನ್ನಿಧಾನ ಇಲ್ಲಿದೆ, ನಾವು ಆ ಸನ್ನಿಧಾನದ ಪ್ರಯೋಜನವನ್ನು ಪಡೆದಿದ್ದೀವಿ, ಈ ಸನ್ನಿಧಾನದ ಅನುಷ್ಠಾನವನ್ನು ಮಾಡಿ ಅದೇ ಉತ್ತಮವಾದ ಪ್ರಯೋಜನವನ್ನು ನೀವು ಪಡೀರಿ ಅಂಥೇಳಿ ಅದಕ್ಕೆ ಮಾರ್ಗ ಹಾಕ್ಕೊಟ್ಟು ಸ್ತುತಿಯನ್ನು ಮಾಡ್ರಿ. ಪುತ್ರ ಬೇಕಾ ಪುತ್ರ, ಯಶ ಬೇಕಾ ಯಶ, ಜ್ಞಾನ ಬೇಕಾ ಜ್ಞಾನ ಅಂಥೇಳಿ ಅದಕ್ಕೆಲ್ಲ ಒಂದು ಮಹತ್ವವನ್ನು ತುಂಬಿ ನಮಗೆ ಅನುಗ್ರಹ ಮಾಡಿದ್ರು. ಅವರು ಯೋಚನೆ ಮಾಡಿದ್ರು, ನಾವು ಯಾಕೆ ಹೋಗ್ತಕ್ಕಂಥ ಸ್ಥಳದಲ್ಲೆಲ್ಲ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಯೊಂದು ಕೂಡ ಧರ್ಮ ಜಾಗೃತಿ ಮಾಡಬಾರದು? ಧರ್ಮ ಜಾಗೃತಿ ಕಾರ್ಯಕ್ರಮ ನಡೆಯಿತು ವ್ಯಾಸರಾಜರಿಂದ. ವ್ಯಾಸರಾಜರು ವ್ಯಾಸ ಸಾಹಿತ್ಯಕ್ಕೆ ಎಂಥ ಮಹತ್ವ ಕೊಟ್ಟಿದ್ರು ಅಂತಂದ್ರೆ, ವ್ಯಾಸರಾಜರ ಆ ಲೋಕಪಾವಿನಿ ಮಠಕ್ಕೆ ಹೋದರೆ, ಇವತ್ತಿನ ಕಾಲೇಜುಗಳಿಗೆ ಹೋದರೆ ಒಂದೊಂದಕ್ಕೊಂದೊಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಥರ ಡಿಪಾರ್ಟ್ಮೆಂಟ್ ಇತ್ತಂತೆ. ಬರೀ ಮಾಧ್ವ ವಾಂಗ್ಮಯದ ಕ್ಲಾಸಸ್ ಮಾತ್ರ ಅಲ್ಲ, ಚಾರ್ವಾಕ ಮತನ, ಅದ್ವೈತ ಮತನ, ಶೈವಾದ್ವೈತನ ಎಲ್ಲ ವಿಚಾರವನ್ನು ಕೂಡ ನೀವು ಅಧ್ಯಯನ ಮಾಡ್ಬೋದು ಲೋಕಪಾವನಿ ಮಠದಲ್ಲಿ. ಅದೆಲ್ಲ ಅಧ್ಯಯನ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ್ದು ಸತ್ಯ ಅಂತ, ಅದನ್ನು ನೀವು ಅನುಷ್ಠಾನ ಮಾಡ್ಬೋದಿತ್ತು. ಅಂಥ ಒಂದು ಗುರುಕುಲ ವಿದ್ಯಾಪೀಠ ವ್ಯಾಸರಾಜರಿಂದ ನಡೀತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಕೃಷ್ಣದೇವರಾಯನೇ ಮೊದಲಾದ 7 ಜನ ರಾಜಗುರುಗಳಿಗೆ ಅವರು ನೀತಿ ಹೇಳ್ತಾ ಇದ್ರು, ಹೇಗೆ ರಾಜ್ಯಭಾರ ಮಾಡಬೇಕು, ಹೇಗೆ ನೀವಿರಬೇಕು. ಅನೇಕ ದೇವಾಲಯಗಳನ್ನು ತಾವೇ ಸಂರಕ್ಷಣೆ ಮಾಡ್ತಾ ಇದ್ರು. ಬರೀ ತಿರುಪತಿ 12 ವರ್ಷ ಪೂಜೆ ಮಾಡಿದ್ರು ಅಂತ ಕೇಳ್ತೀವಿ, ಆದರೆ ಇವತ್ತು ಎಷ್ಟೋ ದೇವಸ್ಥಾನಗಳಿಗೆ ಹೋದರೆ ಅದರ ನಿಯಂತ್ರಣವನ್ನು ವ್ಯಾಸರಾಜ ಮಠವೇ ಮಾಡ್ತಾ ಇತ್ತು. ಅನೇಕ ಕಾರ್ಯಕ್ರಮಗಳು ಮತ್ತೆ ಹರಿದಾಸರ ಪೋಷಣೆ, ಇಷ್ಟರ ಮಧ್ಯದಲ್ಲಿ ತಮ್ಮ ಯಾತ್ರೆ, ಪ್ರಾಣದೇವರ ಪ್ರತಿಷ್ಠಾಪನೆ.
ಯಾರೋ ಚಿಂತನೆ ಮಾಡುವಾಗ ಹೇಳಿದ್ರು, ಹೋಗ್ತಿದ್ರು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡ್ತಿದ್ರು, ಮುಂದೆ ಹೋಗ್ತಿದ್ರು ಅಂತ. ಆ ರೀತಿ ಮಾಡಲಿಲ್ಲ. ವಿದ್ಯಾಪ್ರಸನ್ನ ತೀರ್ಥರೇ ಹೇಳ್ತಾ ಇದ್ದಾರೆ, ಹನುಮನ ಭಾಷ್ಯವಣಿ ಮಾಡಿದಗೆ ಹನುಮಗೆ ಭವನಗಳನ್ನು ಕಟ್ಟಿದಗೆ. ಹನುಮಗೆ ಭವನಗಳನ್ನು ಕಟ್ಟಿದಗೆ. ಸುಮ್ಮನೆ ಎಲ್ಲೋ ಮಾಡಿ ಏನೋ ಪೂಜೆ ಇಲ್ದಂಗೆ ಮಾಡಲಿಲ್ಲ ವ್ಯಾಸರಾಜರು. ಬರೀ ಮಾಧ್ವರಿಗೆ ಮಾತ್ರ ಪೂಜೆ ಕೊಡಲಿಲ್ಲ, ಸಾತಾನಿಗಳಿಗೂ ಕೊಟ್ಟರು, ಅಹಂಗಾರಿಗಳಿಗೂ ಕೊಟ್ಟರು, ಅದ್ವೈತಿಗಳಿಗೂ ಕೊಟ್ಟರು. ಏನಕ್ಕೆ ಈ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದ್ರೆ ನೋಡಿ, ಆ ಕಾಲಕ್ಕೆ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದ್ರು. ಒಂದು ಕಡೆ ಒಂದು ಪ್ರಾಣದೇವರ ಪ್ರತಿಷ್ಠಾಪನೆ ಆಯಿತು ಅಂತಂದ್ರೆ ಅದನ್ನು ಪೂಜೆ ಮಾಡಲಿಕ್ಕೆ ಅಂತ ಒಬ್ಬರು ಅರ್ಚಕರನ್ನು ನೇಮಿಸೋದು, ಅದಕ್ಕೆ ಒಂದು ವಾತಾವರಣ, ಅಲ್ಲೇ ಒಂದು ಅಗ್ರಹಾರ ನಿರ್ಮಾಣ, ಮತ್ತು ಅವ್ರಿಗೆಲ್ಲ ಆಗಬೇಕಲ್ಲ, ಎಲ್ಲ ವ್ಯಾಪಾರ ವ್ಯವಹಾರಗಳಾಗಬೇಕು ಅಂತ ಅಲ್ಲಿ ಅನೇಕ ಜಮೀನುಗಳನ್ನು ಕೊಟ್ಟು ಅಲ್ಲಿ ರೈತರನ್ನಿಟ್ಟು ಅವರಿಂದ ಬೇಸಾಯ ಮಾಡಿಸಿ ಸಮಾಜವನ್ನು ನಿರ್ಮಾಣ ಮಾಡಿದಂಥ ದೊಡ್ಡ ಯತಿಗಳು ವ್ಯಾಸರಾಜರು. ಪ್ರಾಯಶಃ ವ್ಯಾಸರಾಜರ ನಂತರದಲ್ಲಿ ಆ ಥರ ಯಾರೂ ಕೂಡ ಸಮಾಜವನ್ನು ಕಟ್ಟಲಿಕ್ಕೆ ಮುಂದೆ ಬರಲಿಲ್ಲ. ವ್ಯಾಸರಾಜರ ಹಿಂದೆನೂ ಯಾರು ಸಮಾಜ ಕಟ್ಟಲಿಲ್ಲ. ಅಂತ ಒಂದು ದೊಡ್ಡ ಕಾರ್ಯವನ್ನ ವ್ಯಾಸರಾಜರು ಮಾಡಿದ್ರು. ಒಂದೊಂದು ಕಡೆ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಲಿಕ್ಕೂ ಒಂದೊಂದು ಹಿನ್ನೆಲೆ. ಯಾವುದೇ ಒಂದು ಹನುಮಂತ ದೇವರ ಗುಡಿಗೆ ಹೋಗಿ ಅಲ್ಲಿ ಯಾರು ಆ ಊರಿನ ಮುಖ್ಯಸ್ಥರಿದ್ರೆ ನೀವು ತಿಳಿರಿ ಈ ಪ್ರಾಣದೇವರ ವೈಶಿಷ್ಟ್ಯತೆ ಏನು. ಅದಕ್ಕೆ ಒಂದೆರಡು ಘಟನೆಗಳನ್ನು ನೋಡೋಣ. ತುಮಕೂರಿನಲ್ಲಿ ಶೂಲದ ಹನುಮಂತ ಅಂತ ಕರೀತಾರೆ. ಶೂಲ ಅಂದ್ರೆ ಈ ನೇಣು ಅಂತ ಹೇಳ್ತೀವಲ್ಲ, ಶೂಲಕ್ಕೆ ಏರಿಸೋದು ಅಂತ, ಶೂಲದ ಹನುಮಂತ ಅಂತ ಕರೀತಾರೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಒಬ್ಬ ವೀರಶೈವ ಮತದವನು, ಯಾರೋ ಪರಮತದವನು ಏನು ಮಾಡ್ತಿದ್ದ ಅಂತಂದ್ರೆ, ಆ ದಾರಿಯಲ್ಲಿ ಯಾರೇ ಬಂದರೂ ಕೂಡ ಅವರ ದ್ರವ್ಯವನ್ನ ಅಪಹರಣ ಮಾಡೋದು, ಅವರೇನಾದ್ರು ಅಧಿಕವಾಗಿ ಮಾತಾಡಿದ್ರೆ ಅವರನ್ನು ಶೂಲಕ್ಕೆ ಹಾಕೋದು. ಅಲ್ಲಿ ಬರೀ ಹುಣಸೆ ಮರಗಳೇ. ಆ ಹುಣಸೆ ಮರದ ಯಾವ ಮರಗಳು ನೋಡಿದ್ರು ಕೂಡ ಹುಣಸೆ ನೇತಾಡುತ್ತೋ ಇಲ್ವೋ ಗೊತ್ತಿಲ್ಲ, ಹೆಣಗಳಂತೂ ನೇತಾಡ್ತಿತ್ತಂತೆ. ವ್ಯಾಸರಾಜರು 2 ವರ್ಷಗಳ ಕಾಲ ದೇವರಾಯಂದ್ರದ ಕ್ಷೇತ್ರದಲ್ಲಿದ್ದರು ಅಂತ ಇತಿಹಾಸಕಾರ ಹೇಳ್ತಾರೆ. ನೀವು ಅಲ್ಲಿ ಜಯಮಂಗಳಿ ಅಂತ ಒಂದು ನದಿ ಉಗಮ ಆಗತ್ತೆ. ಆ ಜಯಮಂಗಳಿ ತೀರದಲ್ಲೇನೆ 2 ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ವ್ಯಾಸರಾಜರನ್ನ ಕಾಣಲಿಕ್ಕೆ ಅಂತ ತಮ್ಮ ಇಬ್ಬರು ಆತ್ಮೀಯ ಶಿಷ್ಯರು ಬಂದರು. ಯಾರು ಅಂತಂದ್ರೆ ವಿಜಯೇಂದ್ರ ತೀರ್ಥರು ಮತ್ತೆ ವಾದಿರಾಜರು ಇಬ್ಬರು ಒಟ್ಟಿಗೆ ಬಂದರಂತೆ. ಬಂದು ನಾವು ಇಲ್ಲಿ ಕರಿಗಿರಿ ಕ್ಷೇತ್ರದಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅಷ್ಟೊತ್ತಿಗಾಗಲೇ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಮತ್ತೇನು ಮಾಡೋದು? ವ್ಯಾಸರಾಜರು ಅಂದಂತೆ ನಾವಾಗಲೇ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂದಾಗ ವ್ಯಾಸರಾಜರು ವಿಜೇಂದ್ರ ಸ್ವಾಮಿಗಳಿಗೆ ಅಂದರು, ನೀವು ಒಂದು ದಿಕ್ಕೋಗಿ, ನೀವು ಒಂದು ದಿಕ್ಕೋಗಿ, ಒಬ್ರು ಪೂರ್ವಕ್ಕೆ ಹೋಗಿ ಒಬ್ರು ಪಶ್ಚಿಮಕ್ಕೆ ಹೋಗಿ ಅಂತ ಹೇಳಿದಾಗ ವಿಜೇಂದ್ರ ಸ್ವಾಮಿಗಳು ತುಮಕೂರಿನಲ್ಲಿ ಚಿಕ್ಕಪೇಟೆ ಅಂತಿದೆ, ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ರು. ಇನ್ನೊಂದು ಹಂದ್ರಾಳ ಅಂತ ಒಂದು ಊರು ಬರುತ್ತೆ ಈ ಮಧುಗಿರಿ ಕಡೆ, ಅಲ್ಲಿ ವಾದಿರಾಜ ಸ್ವಾಮಿಗಳು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ರು. ತಾವು ಮಾತ್ರ ಮಾಡಿಲ್ಲ, ಶಿಷ್ಯರಿಂದಲೂ ಪ್ರಾಣದೇವರನ್ನ ಪ್ರತೀಕಗಳನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಆ ಕರಿಗಿರಿ ಕ್ಷೇತ್ರದಲ್ಲಿ 2 ವರ್ಷಗಳ ಕಾಲ ಇದ್ದು ವ್ಯಾಸರಾಜರು ಮತ್ತೆ ಸಂಚಾರವನ್ನ ಪ್ರಾರಂಭಗೊಂಡಾಗ ಹೇಳಿದ್ರಂತೆ ವ್ಯಾಸರಾಜರ ಹತ್ರ ಬಂದು, ಸ್ವಾಮಿ ಈ ಪ್ರಾಂತದಲ್ಲಿ ಸಂಚಾರ ಮಾಡಬೇಡಿ, ಈ ದಾರಿಗೆ ಬರಬೇಡಿ. ಯಾಕೆ ಅಂತಂದ್ರೆ ಇಲ್ಲೊಬ್ಬ ದ್ರವ್ಯವನ್ನ ಅಪಹರಣ ಮಾಡಿ ಎಲ್ಲರನ್ನು ಶೂಲಕ್ಕೆ ಹಾಕ್ತಿದ್ದಾನೆ. ಎಷ್ಟೋ ಜನ ಮೃತರಾದಂಥ ಜೀವಿಗಳು ಪ್ರೇತಾತ್ಮವಾಗಿ ಅಲಿತಾ ಇದ್ದಾರೆ, ದಾರಿಯಲ್ಲಿ ಹೋಗೋರಿಗೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಹೋಗ್ಬೇಡ್ರಿ. ವ್ಯಾಸರಾಜರಿಗೆ ಇದೇ ಬೇಕು ನನಗೆ ಅಂದ್ರು. ಎಲ್ಲಿ ಹೋಗಬೇಡ ಅಂತಾರೋ ಅಲ್ಲಿ ಹೋಗಿ ಸರಿ ಮಾಡೋದೇ ಮಧ್ವ ಸಿದ್ಧಾಂತ, ಅದನ್ನು ನಾವು ಹಿಡಿದಿದ್ದೀವಿ, ನಾವು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಹೋಗಿ ಅಲ್ಲಿ ಒಂದು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ಆ ದುಷ್ಟನನ್ನು ದೂರ ಕಳಿಸಿ ಯಾರು ಪ್ರೇತರಾಗಿದ್ದರೂ ಅವರಿಗೆ ಸನ್ಮಾರ್ಗದ ಹಾದಿಯನ್ನು ತೋರಿಸಿದ್ರು ಅಂತ ಹೇಳಿ ಅಲ್ಲಿ ಒಂದು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅನೇಕ ಬಯಲಾಂಜನೇಯ ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಯಾರು ಕೂಡ ವಿಪ್ರರಿಂದ ಪೂಜೆ ಆಗ್ತಾ ಇಲ್ಲ. ಎಷ್ಟೋ ಕಡೆ ಎಲ್ಲರೂ ಸಾತಾನಿಗಳು ಬೇರೆಯವರೇ. ಮತ್ತು ಅವ್ರು ಕೊಟ್ರಲ್ಲ ವ್ಯಾಸರಾಜರು, ಯಾಕೆ? ಅದೇ ಸಮಾಜ ನಿರ್ಮಾಣ ಮಾಡಿದ್ರು. ವ್ಯಾಸರಾಜರು ಸಮಾಜ ನಿರ್ಮಾಣ ಮಾಡೋ ಹಾಗೆ ಪ್ರಾಯಶಃ ಯಾವ ರಾಜರಿಗೂ ಬರಲಿಲ್ಲ ಅಂತ ಕಾಣುತ್ತೆ. ಅವರನ್ನು ಮಾದರಿಯಾಗಿ ತಗೊಂಡ್ರೆ ಅವ್ರಿಗೆ ಲಕ್ಷ ದ್ವಿಜ ಕುಟುಂಬ ಸಂರಕ್ಷಕಾಯ ಅಂತ ಅವ್ರಿಗೆ ಪರಾಕ್ ಹೋಗುವಾಗ 1,00,000 ಜನ ಬ್ರಾಹ್ಮಣರಿಗೆ ಅವರು ಉಪಕಾರ ಮಾಡಿದ್ದಾರೆ, ಮನೆ ಕಟ್ಟಿಕೊಟ್ಟಿದ್ದಾರೆ, ಅಗ್ರಹಾರಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಹುಡುಗಾಟನ. ಎಲ್ಲೆಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ಸಾಮಾನ್ಯವಾಗಿ ಒಂದು ಕೆರೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರಲ್ಲೇ ನೀವು ತಗೊಂಡ್ರೆ 12ರಿಂದ 15 ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತ ಪ್ರಾಣದೇವರುಗಳಿದೆ. ಎಲ್ಲಿ ವ್ಯಾಸರಾಜರು ಒಂದು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೋ 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇನ್ನೊಂದು ಪ್ರಾಣದೇವರು ಇದ್ದೇ ಇರುತ್ತೆ. ಹಾಗಾಗಿ ಸುಮ್ಮನೆ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಕ್ರಮಬದ್ಧವಾಗಿ ಮಾಡಿದ್ದು. ಅದಕ್ಕೊಂದು ಭವನವನ್ನು ಕಟ್ಟಿದ್ರು.
ಈ ರೀತಿ ವ್ಯಾಸರಾಜರು ಮಾಡಿ ಆ ವಾಯುದೇವರನ್ನ ಸ್ತುತಿ ಮಾಡುವಾಗ ಹೇಳ್ತಾರೆ, ಜಾಣ ನೀನಹುದೋ. ವಾಯುದೇವರಿಗೆ ಜಾಣ ಅಂದ್ರು. ಕನಕದಾಸರು ಎನ್ನ ಕಂದ ಹಳ್ಳಿಯ ಹನುಮ ಅಂತಂದ್ರು. ಇವರು ಜಾಣ ಅಂತ ಕರೆದು. ಯಾಕೆ ಜಾಣ ಅಂತ ಕರೆದಿದ್ದಾರೆ ವಾಯುದೇವರನ್ನ? ಯಾಕೆ ಅಂತಂದ್ರೆ ಪರಮಾತ್ಮ ಸರ್ವೋತ್ತಮತ್ವ ಪ್ರತಿಪಾದನೆಯಲ್ಲಿ ಪರಮಾತ್ಮನೇ ಸರ್ವೋತ್ತಮ. ಅವನಲ್ಲಿ ಒಂದು ಕಿಂಚಿತ್ತೂ ದೋಷ ಇಲ್ಲ, ದೋಷ ಇದೆ ಅಂತ ಒಂದು ಕ್ಷಣ ಕೂಡ ಅವ್ರಿಗೆ ಅನ್ಸಲ್ಲ. ಅದಕ್ಕೆ ಅವ್ರಿಗೆ ಪರಶುಕ್ಲರು ಅಂತ ಕರೆದರು. ಪರಮಾತ್ಮನಲ್ಲಿ ನಿಶ್ಚಿತವಾದ ಜ್ಞಾನ ಆ ವಾಯುದೇವರಿಗಿದೆ, ಜಾಣ ಅಂತ ಕರೆದರು. ಗುರುಮುಖ್ಯ ಪ್ರಾಣ ನೀನಹುದು. ಅವರ ಕೃತಿಗಳು, ವ್ಯಾಸರಾಜರ ಕೃತಿಗಳು 100 ಚಿಲ್ಲರೆ ಮಾತ್ರ ಅವ್ರ ಕೃತಿಗಳಿರೋದು. ಅದರಲ್ಲಿ 11 ದೇವರ ನಾಮಗಳನ್ನು ವಾಯುದೇವರಿಗೆ ಸಂಬಂಧಪಟ್ಟಂತ ಕೃತಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಈ ಕೃತಿ ಬಹಳ ವಿಶಿಷ್ಟತೆ. ಇದರಲ್ಲಿ ದಾಖಲೆ ಮಾಡ್ತಾರೆ ನಾವು ಹೇಗೆ ವಾಯುದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಗಂಟಲಕ್ಕಿರಿ ಗಂಟೆ ಉಡಿಯಲಿ ಪೆಂಡೆನೂ ಪುರ ಕಾಲ್ಗಳಂದಿಗೆ ತಂಡ ತಂಡದಿ ಕೃಷ್ಣನಂಗ್ರಿ ಪುಂಡರೀಕಗೆ ಕೈಯ ಮುಗಿದ ಜಾಣ ನೀನಹುದೋ. ವಾಯುದೇವರ ಅವತಾರ ಮಾಡುವಾಗಲೇ ಗಂಟಲಕ್ಕಿರಿ ಗಂಟೆ ಉಡಿಯಲಿ, ಆ ಕರ್ಣಕುಂಡಲ ಇತ್ತಂತೆ, ಕಾಲಿನಲ್ಲಿ ಗೆಜ್ಜೆ ಇತ್ತಂತೆ, ಗಂಟೆ ಇತ್ತಂತೆ ಅಂತ ಚಿಂತನೆ ಮಾಡಿ ಬಾಲದಲ್ಲಿ ಗಂಟೆ, ಉಡುದಾರದಲ್ಲೂ ಕೂಡ ಗಂಟೆ, ಕೋರೆ ಹಲ್ಲು, ಕೆಲವಾರು ಕಡೆ ಕಿರೀಟ, ಕೆಲವಾರು ಕಡೆ ಶಿಕೆ, ಅಭಯಹಸ್ತ, ಸಂಜೀವಿನಿ ಗಿಡ, ಎಷ್ಟೋ ಕಡೆ ಸಂಜೀವಿನಿ ಗಿಡವನ್ನು ಹಿಡಿದಿದ್ದಾರೆ, ಪರ್ವತವನ್ನು ಹಿಡಿದಿದ್ದಾರೆ, ಸೌಗಂಧಿಕ ಪುಷ್ಪವನ್ನು ಧಾರಣೆ ಮಾಡಿದ್ದಾರೆ. ಎಷ್ಟೋ ಕಡೆ ಅವತಾರತ್ರಯವಾಗಿ ವಾಯುದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೆಲವಾರು ಕಡೆ ಹೋಗ್ರಿ ಜನಮೇಜಯ ಪ್ರತಿಷ್ಠಾಪಿತ, ವ್ಯಾಸರಾಜರಿಂದ ಪುನರ್ ಪ್ರತಿಷ್ಠಾಪಿತ ಅಂತ. ಅಲ್ಲಿ ಹೋದಾಗ ಹೇಳ್ತಾರೆ ಜನಮೇಜಯ ಕಾಲ ಯಾವುದು, ಕಲಿಯುಗದ ಕಾಲ ಯಾವುದು, 5000 ವರ್ಷ ವ್ಯತ್ಯಾಸ. ಆ ಜನಮೇಜಯ ಆ ಕಾಲಕ್ಕೇನೆ ಅವತಾರತ್ರಯ ಮಾಡಿಟ್ಟಿದ್ದಾರೆ. ಏನದು ಅಂತಂದ್ರೆ ಹನುಮಂತ ದೇವರ ಮುಖ, ಗದೆ, ಭೀಮಸೇನ ದೇವರ ಚಿಹ್ನೆ, 2 ಬೆರಳನ್ನ ನೋಡಿ, 2 ಬೆರಳು ಮಾತ್ರ ಎತ್ತರ, ಇದು ಮಧ್ವಾಚಾರ್ಯರ ಚಿಹ್ನೆ. ಅಥವಾ ನಾಮ, ಜನಮೇಜಯನ ಕಾಲದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದಂಥ ಪ್ರತೀಕಗಳಲ್ಲಿ ನಮ್ಮ ರೀತಿ 12 ನಾಮಗಳ ಚಿಹ್ನೆಗಳಿದೆ ಅನೇಕ. ಅಲ್ಲಿ ವ್ಯಾಸರಾಜರು ಹೋಗಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂಥ ಅನೇಕ ಪ್ರಾಣದೇವರುಗಳನ್ನ ವೀರಶೈವರು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಉತ್ತರ ಕರ್ನಾಟಕ ಹಾವೇರಿ ಪ್ರಾಂತಕ್ಕೆ ನೀವು ಹೋದರೆ ಮುಖ್ಯ ಪ್ರಾಣದೇವರನ್ನ ಏನು ಅಂತ ಉಪಾಸನೆ ಮಾಡ್ತಾರೆ ಅಂತಂದ್ರೆ, ಮುಖ್ಯ ಪ್ರಾಣದೇವರು ರಾಮನ ಬಂಟ ಅಲ್ಲ, ರುದ್ರದೇವರ ಬಂಟ ಅಥವಾ ರುದ್ರದೇವರ ಅಂಶ ಅಂತ ಹೇಳಿ ಆ ಹನುಮಂತ ದೇವರ ಕಂಠಕ್ಕೆ ಒಂದು ಲಿಂಗವನ್ನು ಕಟ್ಟಿಬಿಟ್ಟಿರ್ತಾರೆ. ಯಾವ ಗುಡಿಗೆ ಹೋಗಿ ಇದೇ ರೀತಿ ಒಂದು ಪ್ರಸಂಗ ವ್ಯಾಸರಾಜರ ಕಾಲಕ್ಕೆ ಬಂತು. ವ್ಯಾಸರಾಜರು ಈ ಶಿಕಾರಿಪುರ, ಕದರಮಂಡ್ಲಿಗೆ ಈ ಪ್ರಾಂತದಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ರು. ಆ ಶಿಕಾರಿಪುರದ ಹತ್ರ ಭ್ರಾಂತೇಶ ಅಂತ ಒಂದು ಪ್ರಾಣದೇವರು. ಏನಾಯ್ತು ಅಂತಂದ್ರೆ ಅಲ್ಲಿ ಬರಬೇಕು, ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ಕೊಂಡ್ರು. ಪೂಜೆ ನಿರಂತರವಾಗಿ ನಡೀತಿತ್ತು. ಒಂದು ದಿನ ಆ ಮುಖ್ಯ ಪ್ರಾಣದೇವರ ಮೂಗು ಭಿನ್ನ ಆಗೋಯ್ತು. ಅಲ್ಲಿ ಪೂಜೆ ಮಾಡ್ತಿದ್ದಂಥವರು ವೀರಶೈವರು. ವ್ಯಾಸರಾಜರು ಅಲ್ಲಿಗೆ ಬಂದಿದ್ರು. ವ್ಯಾಸರಾಜರು ಅಲ್ಲಿಗೆ ಹೋದ್ರೆ ದ್ವೈತ ಸಿದ್ಧಾಂತಗಳಿಗೆ ಯಾವುದೇ ರೀತಿ ಒಂದು ಮರ್ಯಾದೆ ಅಲ್ಲಿಲ್ಲ. ಎಷ್ಟು ಪ್ರಬಲವಾಗಿತ್ತು ಆ ಮತ ಅಂತಂದ್ರೆ, ವಿಷ್ಣು ಲಾಂಛನವನ್ನ ಧಾರಣೆ ಮಾಡಿದವ್ರಿಗೆ ಹಣೆಯನ್ನೇ ತೆಗಿತಿದ್ರು ಬೇಕಾದ್ರೆ, ಅಷ್ಟರ ಮಟ್ಟಿಗೆ ಅವರ ಆರ್ಭಟ ಇತ್ತು. ಆ ಕಾಲಕ್ಕೆ ಅಲ್ಲಿಗೆ ಹೋದ್ರು. ಆ ವೀರಶೈವರ ಅರ್ಚಕರಿಗೆ ಸ್ವಪ್ನವಿತ್ತು. ಏನದು ಸ್ವಪ್ನ ಅಂತಂದ್ರೆ, ಈ ಪ್ರತೀಕವನ್ನು ನೀವು ಭಿನ್ನ ಅಂಥೇಳಿ ಹೊರಗಡೆ ಹಾಕೋದಲ್ಲ, ನಮ್ಮ ಪ್ರಿಯ ಶಿಷ್ಯರು ವ್ಯಾಸರಾಜರು ಇಲ್ಲಿಗೆ ಬಂದಿದ್ದಾರೆ, ಅವರಿಂದ ಈ ಪ್ರತೀಕವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿಸಿ ಸರಿ ಹೋಗುತ್ತೆ. ವ್ಯಾಸರಾಜರ ಸ್ವಪ್ನ ಏನದು ಅಂತಂದ್ರೆ, ನಿಮ್ಮ ಸಂಸ್ಥಾನದಲ್ಲಿರೋ ಒಂದು ಸಾಲಿಗ್ರಾಮವನ್ನು ಎಲ್ಲಿ ಭಿನ್ನ ಆಗಿದೆ ಅಲ್ಲಿ ಇಡ್ರಿ, ನಾನು ಸರಿ ಹೋಗ್ತೀನಿ. ನೋಡ್ರಿ, ವ್ಯಾಸರಾಜರು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಪ್ರಾಣದೇವರು ವ್ಯಾಸರಾಜರಿಂದ ಸೇವೆ ತಗೋಬೇಕು ಅಂತ. ಆ ಶಿಕಾರಿಪುರಕ್ಕೆ ಹೋದ್ರು. ಒಂದು ಮತ್ಸ್ಯ ಸಾಲಿಗ್ರಾಮ ತಗೊಂಡು ಮೂಗು ಭಿನ್ನ ಆಗಿತ್ತಲ್ಲ ಅಂತ ಮೂಗತ್ರ ಇಟ್ಟರೆ ಪ್ರತಿಷ್ಠಾಪನೆ ಆಯಿತು. ಇವತ್ತು ನೀವು ಹೋಗ್ರಿ, ಅದು ಮಾಧುರ್ ಬೆಳಗ್ಗೆ ಪೂಜೆ ಮಾಡಿದ್ರು, ತದನಂತರದಲ್ಲಿ ವೀರಶೈವರು ಬಂದು ಪೂಜೆ ಮಾಡ್ತಾರೆ. ಆದರೆ ವ್ಯಾಸರಾಜರ ಕೀರ್ತಿ ಎಂಥದ್ದು ಅಂತಂದ್ರೆ, ಅವರು ಪ್ರತಿಷ್ಠಾಪನೆ ಮಾಡಿಸಿದ್ದಕ್ಕೆ ಆ ಸಾಲಿಗ್ರಾಮವನ್ನು ಮೂಗಾಗಿ ಹಾಗೆ ಇಟ್ಕೊಂಡಿದ್ದಾನೆ.
ಕದರಮಂಡಲಿಗೆಯಲ್ಲಿ ಕಣ್ಣಲ್ಲಿ ಸಾಲಿಗ್ರಾಮ, ಆಮೇಲೆ ಆ ಕದರಮಂಡಲಿಗೆ ಹತ್ರನೇ ಹಾವೇರಿ ಹತ್ರ ಅಲ್ಲಿ ಕಿರೀಟದಲ್ಲಿ ಸಾಲಿಗ್ರಾಮ. ಈ ರೀತಿ ವ್ಯಾಸರಾಜರ ಪ್ರತಿಷ್ಠಾಪನೆ. ಒಂದೊಂದು ಪ್ರಾಣದೇವರು ತಗೊಳ್ಳಿ ಒಂದೊಂದು ವೈಶಿಷ್ಟ್ಯತೆ. ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಲ್ಲೊಂದೊಂದು ದೇವರ ನಾಮ. ಅದೇ ಕದರಮಂಡಲಿಗೆಯಲ್ಲಿ ವ್ಯಾಸರಾಜ ಹೋದ್ರಲ್ಲ, ಏನಕ್ಕೆ ಹೋದ್ರು ಆ ಕದರಮಂಡಲಿಗೆ ಪ್ರಾಂತಕ್ಕೆ ಅಂತಂದ್ರೆ ನಮ್ಮ ಕನಕದಾಸರನ್ನ ಅನುಗ್ರಹ ಮಾಡ್ಲಿಕ್ಕೆ ಹೋದ್ರು. ಕನಕದಾಸರ ಅದೇ ಪ್ರಾಂತದವರು. ಕಾಗಿನೆಲೆ ಅಂತಿದೆಯಲ್ಲ, ಕಾಗಿನೆಲೆಯಲ್ಲಿ ನಾವು ಕೇಳ್ತೀವಿ ಆದಿಕೇಶವನ್ನ ಸ್ಥಾಪನೆ ಮಾಡಿದ್ರು ಅಂತ. ನೋಡ್ರಿ, ಕನಕದಾಸರನ್ನ ಅನುಗ್ರಹ ಮಾಡಿದ್ದು ಆ ವಂಶದಲ್ಲಿ ಕನಕದಾಸರಿಗೆಲ್ಲ ಅನುಗ್ರಹ ಮಾಡಿದ್ದು ಶ್ರೀಪಾದರಾಜರು ಕನಕದಾಸರ ತಾತ ನರಸಿಂಹಯ್ಯ ಅಂತ ಅವನಿಗೆ ಅನುಗ್ರಹ ಮಾಡಿ ಆ ಕಾಗಿನೆಲೆಯಲ್ಲಿ ಆಗಲೇ ಒಂದು ನರಸಿಂಹದೇವರ ಪ್ರತೀಕವನ್ನ ಶ್ರೀಪಾದರಾಜ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ರು. ಕನಕದಾಸರ ಮನೆತನಕ್ಕೆ ಶ್ರೀಪಾದರಾಜರ ಅನುಗ್ರಹ ಇದೆ. ಆಗಾಗ ಅಲ್ಲಿಗೆ ಬಂದರು ವ್ಯಾಸರಾಜರು, ಆ ಕನಕದಾಸರಿಗೆ ಅನುಗ್ರಹ ಮಾಡಿದ್ರು. ಆ ಕದರಮಂಡಲಿಗೆ ಆ ಕಾಂತೇಶನನ್ನ ನೀವು ಸ್ತುತಿ ಮಾಡಿ ಅಂತೇಳಿ ಸ್ತುತಿ ಮಾಡಿಸಿದ್ದಾರೆ ಕನಕದಾಸರ ಮೂಲಕ. ಅಲ್ಲೆಲ್ಲ ಈ ಘಟನೆಗಳೆಲ್ಲ ಆಯಿತು. ಈ ಥರ ಸಾಲಿಗ್ರಾಮ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಅಂತಂದರು. ಈ ರೀತಿಯಲ್ಲಿ ಅನೇಕ ಪ್ರಾಣದೇವರುಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ, ಏನಕ್ಕೆ ಈ ಪ್ರಾಣದೇವರ ಪ್ರತಿಷ್ಠಾಪನೆ ಆಗಬೇಕು ಅಂದರೆ ಮುಂದೆ ಧರ್ಮ ಸಾಂಕರ್ಯ ಆಗತ್ತೆ. ಜನರೆಲ್ಲ ಅನೇಕ ಬೇರೆ ಮೋಹಕ್ಕೆ ಒಳಗಾಗಿ ಈ ಧರ್ಮದ ಹಾದಿಯಿಂದ ತಪ್ತಾರೆ. ಈ ಧರ್ಮದ ಹಾದಿಯಿಂದ ಅವರು ವಂಚಿತರಾಗಬಾರ್ದು, ಧರ್ಮದ ಮಾರ್ಗದಲ್ಲಿ ಇರಬೇಕು. ಅದಕ್ಕೆ ಯಾರಪ್ಪ ಸಾಕ್ಷಿಭೂತರಾಗಿ ಅನುಗ್ರಹ ಮಾಡಬೇಕು ಅಂದರೆ ವಾಯುದೇವರ ಅನುಗ್ರಹ ಮಾಡಬೇಕು. ಅದಕ್ಕೆ ಆ ಪ್ರಾಣದೇವರಲ್ಲಿ ಇರಬೇಕು ಅಂಥೇಳಿ ಪ್ರಾಣದೇವರನ್ನು ಎಲ್ಲ ಗ್ರಾಮಗಳಲ್ಲೂ ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ ಆ ಪ್ರಾಣದೇವರುಗಳು ಇದ್ದಿದ್ರೆ ಹಳ್ಳಿಯ ಜನಗಳು ಯಾವುದ್ಯಾವುದೋ ಮತಕ್ಕೆ ಒಳಗಾಗ್ಬಿಡ್ತಿದ್ರು. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನಲ್ಲಿ ಒಂದು ನಗರ ಬೇಗೂರು ಅಂತಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಅಲ್ಲಿ ಬ್ರಾಹ್ಮಣರ ಬೀದಿ ಅಂತಿತ್ತು, ಒಬ್ಬೊಬ್ಬರಿಗೆ ಒಂದೊಂದು ಬೀದಿ ಅಂತಿತ್ತು. ಇವತ್ತು ನೀವು ಹೋದರೆ ಚರ್ಚ್ ಸ್ಟ್ರೀಟ್ ಅಂತಿದೆ. ಅದು ಬೆಂಗಳೂರು ಅನ್ನೋ ಒಂದು ಹೆಸರಿದೆಯಲ್ಲ, ಅದಕ್ಕೆ ಮೊದಲನೇ ಶಿಲಾಶಾಸನ ಬೆಂಗಳೂರು ಅನ್ನೋದು ಇರೋದು ಬೇಗೂರಿನಲ್ಲೇ. ಆದರೆ ಅಲ್ಲಿ ಇವತ್ತೇನೂ ಇಲ್ಲ. ಅದೇ ರೀತಿ ಎಷ್ಟೋ ಏನೇನೋ ಮತಾಂತರಗಳಾಗಿದೆ, ನಮ್ಮ ಧರ್ಮ ಹಾಳಾಗ್ತಿದೆ. ಅದಕ್ಕೆ ಅವತ್ತು ವ್ಯಾಸರಾಜು ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ಎಷ್ಟೋ ಹಳ್ಳಿಗಳಿಗೆ ಹೋಗ್ರಿ, ಅವ್ರು ಹೇಳ್ತಾರೆ ಏನೇನೋ ಕಷ್ಟ ಬಂತು, ಹನುಮಪ್ಪನ ಬಂದು ಹಿಡಿದ್ವಿ, ಹನುಮಪ್ಪ ಕಷ್ಟವನ್ನು ದೂರ ಮಾಡ್ದ, ಆಗಾಗ ನಮ್ಮ ಹಳ್ಳಿಗೆ ಯಾರೂ ಬಂದು ಕಾಲಿಡಕ್ಕಾಗ್ತಿಲ್ಲ, ಹನುಮಪ್ಪ ಕಾಪಾಡ್ತಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಕೀರ್ತಿ ಯಾರಿಗೆ? ವ್ಯಾಸರಾಜರಿಗೆ. ಅಂತ ಸಮಾಜವನ್ನು ದೃಢವಾಗಿ ನಿಲ್ಲಿಸಿ ದಾಸವಾಂಗ್ಮಯಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಈ ಕಾಲಕ್ಕೂ ಕೂಡ ರಕ್ಷಣೆ ಮಾಡ್ತಿದ್ದಾರೆ ಅಂತ ಪ್ರಭುಗಳು ವ್ಯಾಸರಾಜ ಗುರುಸಾರ್ವವರು. ಅವರ ವಿಚಾರಧಾರೆಗಳು ಕಿಂಚಿತ್ತು ನಮಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ. ಎಂಥ ಸಿಂಹ ಕೂತಿದ್ದಾರೆ ಮುಂದೆ ಅಂತಂದರೆ ಒಂದು ವಿಚಾರವನ್ನು ಸ್ಮರಣೆ ಮಾಡಬೇಕು. ಈ ಕೋಲಾರದಿಂದ ಮುಂದೆ ಹೊಸಕೋಟೆಯಿಂದ ಮುಂದೆ ಒಂದು ಹಳ್ಳಿಗೆ ಹೋಗಿದ್ದೆ. ದಟ್ಟ ಹಳ್ಳಿ, ಏನೇನೇನೇನು ನಿಮಗೊಂದು ಅಂಗಡಿಗೆ ಹೋಗ್ಬೇಕು ಏನು ಸಿಗಲ್ಲ. ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅವರು ಆರತಿ ಮಾಡಿದ್ರು. ಆರತಿ ಮಾಡುವಾಗ ಹಾಡು ಹಾಡಿದ್ರು. ಯಾವುದದು ಅಂದರೆ ಆರತಿಯನ್ನು ಬೆಳಗಿರೆ ಶ್ರೀ ದೇವಿ ಸಹಿತ ವಿಠಲಗೆ ಅಂದ್ಕೊಂಡೆ. ಇವ್ರಿಗೆ ಹೇಗೆ ಈ ಹಾಡು ಗೊತ್ತು ಅಂತಂದರೆ ನಮ್ಮ ಜಯರಾಮ ವಿಠಲ ದಾಸರು ಅವರು ಎಲ್ಲ ಸಾಮಾನ್ಯ ಜನರನ್ನು ಹಿಡಿದು ಸಾವಿರಾರು ಜನರಿಗೆ ಹರಿದಾಸ ಸಾಹಿತ್ಯದ ಪರಿಚಯನ ಮಾಡಿಸಿ ಉದ್ಧಾರ ಮಾಡಿದ್ದಾರೆ. ಅಂತ ದೊಡ್ಡವ್ರ ಮುಂದೆ ಎಲ್ಲ ಮಾತಾಡ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಆದರೆ ನಮ್ಮ ರಾಮಚಂದ್ರಾಚಾರ್ಯರು ರಾಯರ ಮಠದಲ್ಲಿ ದೊಡ್ಡ ಸೇವೆ. ಇವತ್ತು ನಾವು ಸ್ತೋತ್ರ ಮುಕ್ತಾವಳಿ ಅಂತ ಒಂದು ಗ್ರಂಥ ಇಟ್ಕೊಂಡ್ರೆ ಎಲ್ಲ ನಮಗೆ ಸಿಗುತ್ತೆ. ಆ ಸ್ತೋತ್ರ ಮುಕ್ತಾವಳಿ ಪ್ರಸ್ತಾವನೆ ಬರೆದವರು ಅವರೇ. ಆ ಸ್ತೋತ್ರ ಮುಕ್ತಾವಳಿ ಗ್ರಂಥಕ್ಕೆ ಅವರು ಭಾಳ ಶ್ರಮವನ್ನು ಪಟ್ಟು ರಾಯರ ಸೇವೆ ವಿಶೇಷವಾಗಿ ಮಾಡಿದ್ರು. ರಾಯರು ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು, ನಮ್ಮ ಹಿಂದಿನ ಅವತಾರಕ್ಕೆ ಬಂದು ನೀವು ಸೇವೆ ಮಾಡಿರಿ ಅಂಥೇಳಿ ಇವತ್ತು ವ್ಯಾಸರಾಜ ಮಠದಲ್ಲಿ ಉತ್ತಮವಾದ ಸೇವೆ ಮಾಡ್ತಾ ಇದ್ದಾರೆ. ಇಂಥ ಅವಕಾಶವನ್ನು ಅವರು ಮಾಡಿಕೊಟ್ರು, ವರಾರಿ ವಿಠ್ಠಲ ದಾಸರು ಮಾಡಿಕೊಟ್ರು. ಅವರೆಲ್ಲರಿಗೂ ವಂದಿಸ್ತಾ ಈ ಎರಡು ನುಡಿಗಳನ್ನು ಶ್ರೀಪಾದಂಗಳವರ ಅಂತರ್ಯಾಮಿಯಾದ ವ್ಯಾಸರಾಜರು, ಮುಖ್ಯ ಪ್ರಾಣದೇವರು ಗೋಪಾಲಕೃಷ್ಣ ದೇವರ ಅರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶ ಅರ್ಪಣಮಸ್ತು. ಇದುವರೆಗೆ ಯುವ ವಿದ್ವಾಂಸರಾಗಿರ್ತಕ್ಕಂತಹ ಯುವ ಹರಿದಾಸರು ನಮ್ಮ ಚರಣ್ ವಶಿಷ್ಠ ಅವರು 1 ಗಂಟೆಗಳ ಕಾಲ ಪ್ರವಚನ ಕೊಟ್ಟಿದ್ದಾರೆ. ವಿಜಯಂತೀರ್ಥ ಶ್ರೀಪಾದಂಗಳವರು 32 ಮೂರ್ತಿ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿಖ್ಯಾತ ತಂಭಜೆ
ವ್ಯಾಸಯೋಗಿನಂ ಅಂತ ಹೇಳಿದ ಹಾಗೆ ವಿಜೇಂದ್ರ ತೀರ್ಥರು ಏನು 732 ಪ್ರಾಣದೇವರ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದರು, ಪ್ರತಿಷ್ಠೆ ಮಾಡಿಸಿದರು. ಅದನ್ನು ಪ್ರಧಾನವಾಗಿ ಇಟ್ಕೊಂಡು ಇನ್ನೂ ಅನೇಕ ಅಪೂರ್ವವಾಗಿರ್ತಕ್ಕಂತಹ ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀಮಠದ ವತಿಯಿಂದ ಹಾಗೂ ಶ್ರೀ ವ್ಯಾಸತೀರ್ಥ ಸಂಶೋಧನಾ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅವರು ಶ್ರೀಗಳ ಬರಿಯಲ್ಲಿ ಅಂತರಾಕ್ಷಿ ತೆಗೆದುಕೊಳ್ಬೇಕೆಂದು ಪ್ರಾರ್ಥನೆ ಮಾಡ್ತೇನೆ.